10 to 15 years ಡೆವಲಪ್. ಇದು ಅಂದ್ರೆ ಈವನ್ ಕ್ಯಾನ್ಸರ್ಸ್ ಎಲ್ಲ ನಿಮ್ಗೆ ಒನ್ ಡೇ ಅಲ್ಲಿ ಬರುವುದಿಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ತುಂಬಾ ಟೈಮ್ ತಗೊಳ್ತದೆ. ಟೈಮ್ ತಗೊಂಡು ಅದು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರ್ತದೆ. ಗೊತ್ತಾಯ್ತು, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸೊ ಹಾಗಾಗಿ ಓವರ್ ನೈಟ್ ಅಲ್ಲಿ ಯಾವುದು ಬರುವುದಿಲ್ಲ. ಬಟ್ ನೀವು ಇದನ್ನ ನೀವು ಏನು ಫುಡ್ ಹ್ಯಾಬಿಟ್ ಇದೆ ಅದನ್ನ ಎಲ್ಲಿವರೆಗೂ ನೀವು ಕರೆಕ್ಟ್ ಮಾಡೋದಿಲ್ಲ, ಈ ತರ ಪ್ರಾಬ್ಲಮ್ ಅಲ್ಲಿ ನೀವು ಚೆಕ್ಔಟ್ ಮಾಡ್ತಾ ಇರ್ತೀರಿ. ಸೊ ಯುವರ್ ಬಾಡಿ ಈಸ್ ಅಂಡರ್ ಅಟ್ಯಾಕ್. Complication prevention is better than cure. The functions of DXN products, who can take Ganoderma and others. ಈಗ DXN ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಯಾವ ರೀತಿ ನೀವು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ, ನಾವು ಅದನ್ನ ಸರಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ನಾವು ಆ ರೀತಿಯಲ್ಲಿ ಬರಬೇಕಾಗ್ತದೆ. ಸೊ ಈಗ ನಾವು ಯಾವ ರೀತಿ ಅದನ್ನ ತಗೊಳ್ಳೋಣ, ಯಾವ ರೀತಿ ಅದನ್ನ ಕಂಟಿನ್ಯೂ ಮಾಡೋಣ ಅಂತ ನಾವು ನೋಡೋಣ. ಸೊ ಸೊ ಒನ್ಸ್ ಅಗೇನ್ ರೀ ಎಂಟ್ರಿ ಆಗೋದೇ ಒಳ್ಳೇದು ಕಾಣ್ತದೆ ಅಲ್ವಾ ಶಶಿ? ಶಶಿ ಓಕೆ. ನಿಮಗೆ ಸ್ಟ್ರೋಕ್ ಇರ್ಬೋದು, ಕಿಡ್ನಿ ಫೇಲಿಯರ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಸೋ ಮೆನಿ ಥಿಂಗ್ಸ್ ಬರ್ಬೋದು. ಬಟ್ ಇದನ್ನ ನಾವು ಹೇಗೆ ಹೊರಗೆ ಬರ್ಬೋದು, ಯಾವ ರೀತಿ ಹೊರಗೆ ಬರ್ಲಿಕ್ಕೆ ನಿಮ್ಗೆ ಚಾನ್ಸ್ ಇದೆ? ಸೊ ಭೂಮಿಕಾ, ಯಾರು ಡಿಸ್ಟರ್ಬೆನ್ಸ್ ಮಾಡಿದ್ದಾರೆ. ಸೊ ಓಕೆ, ನಾನು ಒನ್ಸ್ ಅಗೇನ್ ಅದು ಸ್ಟಾಪ್ ಮಾಡಿ ವಾಪಸ್ ಬರ್ತೇನೆ ರಿಟರ್ನ್. ಓಕೆ, ಕಾಣಿಸ್ತಾ ಇಲ್ಲ ಇಲ್ಲಾಂದ್ರೆ ಅದು ತೆಗಿಲಿಕ್ಕೆ ಆಗುದಿಲ್ಲ. ಅದು ಸ್ಲೈಡ್ ಶೋ ಅಲ್ಲಿ ವೈಟ್ ಬೋರ್ಡ್ ಓಪನ್ ಮಾಡಿದ್ದಾರೆ. ವೈಟ್ ಬೋರ್ಡ್ ಓಪನ್ ಮಾಡಿ ಆ ರೀತಿ ಮಾಡ್ತಾರೆ ಅವರು. ಸ್ಟ್ರೋಕ್ ಅಂಡ್ ಕಿಡ್ನಿ ಫೇಲ್ಯೂರ್ ಅಂಡ್ ಹಾರ್ಟ್ ಅಟ್ಯಾಕ್ಸ್ ಇದೆಲ್ಲ 1 minute ನೋಡಿ. ಸೊ ನಾನು ರೀ ಎಂಟ್ರಿ ಆಗ್ತೇನೆ ಯಾವಾಗ ಕರೆಕ್ಟ್ ಆಗ್ಬೋದು. ಓಕೆ, ಕೆಲವರಿಗೆ ನಿಮ್ಗೆ ಅಲ್ಲಿ ಒನ್ ಪ್ರಾಬ್ಲಮ್ ಆಗ್ತದೆ. ಅವರಿಗೆ ಎಂಟ್ರಿ ಆಗ್ಲಿಕ್ಕೆ ಆಗುದಿಲ್ಲ. ಆವಾಗ ಅವರು ಈ ತರ ಯಾವ್ದೋ ಒಂದು ಓಪನ್ ಮಾಡ್ತಾರೆ, ಡಿಸ್ಟರ್ಬೆನ್ಸ್ ಅವರಿಗೆ ನಮ್ಗೆ ಗೊತ್ತಾಗುದಿಲ್ಲ ಅವ್ರು ಡಿಸ್ಟರ್ಬೆನ್ಸ್ ಮಾಡಿದಾರೆ ಅಂತ. ಈ ತರ ಪ್ರಾಬ್ಲಮ್ಸ್ ಬರ್ತದೆ ಕೆಲವು ಟೈಮ್. ಸೊ ಅದರಿಂದ ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ದಿಸ್ ಇಸ್ ದ ಓನ್ಲಿ ವೇ. ಯಾರಾದ್ರೂ ನೆಕ್ಸ್ಟ್ ಈ ತರ ಪ್ರಾಬ್ಲಮ್ ಆದ್ರೆ ನೀವು ರೀಜಾಯ್ನ್ ಆಗಿ ಬನ್ನಿ, ಅವಾಗ ಅದು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಸೊ ನಮ್ಗೆ ಹೈ ಬ್ಲಡ್ ಪ್ರೆಷರ್ ಆದಾಗ ಯಾವ ರೀತಿ ನಾವು ಆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಿ, ಈ ತರ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಆದಷ್ಟು ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಕರೆಕ್ಟ್ ಬ್ಲಡ್ ಅಲ್ಲಿ ಥಿನ್ ಅಂತ ಇರ್ತದೆ, ತುಂಬಾ ದಪ್ಪನೂ ಆಗ್ಬಾರ್ದು, ತೆಳ್ಳಗೂ ಆಗಿರ್ಬಾರ್ದು. ಸೊ ಅದಕ್ಕೆ ಓನ್ಲಿ ಕಾರಣ ಅಂದ್ರೆ ನೀವು ಕರೆಕ್ಟ್ ಆಗಿ ತಗೊಳ್ಳೋ ಫುಡ್ ಇದೆಯಲ್ಲ, ಅದು ಕರೆಕ್ಟ್ ಇರ್ಬೇಕು. ಹೈ ಬ್ಲಡ್ ಇಯರ್ಸ್ ಟು ಡೆವಲಪ್ ಅಂತ ಹೇಳ್ತಾರೆ. ದ ಮೇನ್ ಕಾಂಟ್ರಿಬ್ಯೂಷನ್ ಆಫ್ ಫ್ಯಾಕ್ಟರ್ಸ್ ಹೈ ಬ್ಲಡ್ ಪ್ರೆಷರ್ ಈಸ್ ಯುವರ್ ಬ್ಲಡ್ ಈಸ್ ಥಿಕ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಬ್ಲಡ್ ತುಂಬಾ ದಪ್ಪ ಆಗ್ಬಿಡ್ತದೆ. ಬ್ಲಡ್ ವೆಸಲ್ಸ್ ಆರ್ ಹಾರ್ಡನ್ ಡ್ಯೂ ಟು ಬ್ಲಾಕೇಜ್. ಈ ಬ್ಲಾಕೇಜ್ ಇರುತ್ತೆ, ಈ ತರ ಪ್ರಾಬ್ಲಮ್ ಆಗ್ತಾ ಹೋಗ್ತದೆ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಲೈಕ್ ಮೆಡಿಕೇಶನ್ ಟು ಡೈಲೇಟ್ ದ ಬ್ಲಡ್ ವೆಸಲ್ಸ್ ಆಫ್ ಕಂಟ್ರೋಲ್ ದ ಬ್ಲಡ್ ಪ್ರೆಷರ್ ಆನ್ ಲಾಂಗ್ ಟರ್ಮ್ಸ್ ಬೇಸಿಸ್. ನೀವು ಅದಕ್ಕೆ ಯು ಹ್ಯಾವ್ ಟು ಟೇಕ್ ದ ಬ್ಲಡ್ ಥಿನ್ನರ್ ತಗೊಳ್ಳೇಬೇಕು ರೆಗ್ಯುಲರ್. ಯಾವಾಗ್ಲೂ ಒಂದ್ಸಲ ನಿಮ್ಗೆ BP ಎಲ್ಲ ಬಂದ್ರೆ ಡಾಕ್ಟರ್ ಏನ್ ಕೊಡ್ತಾರೆ ಅದನ್ನ ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಹೋಗಿ. ಅದರ ಜೊತೆಗೆ ನೀವು ಗ್ಯಾನೋಡರ್ಮಾ ಯೂಸ್ ಮಾಡಿದ್ರೆ ಹೇಗೆ ಬೆನಿಫಿಟ್ ಆಗ್ತದೆ ಮುಂದೆ ನೋಡೋಣ. ಹೈ ಬ್ಲಡ್ ಪ್ರೆಷರ್ ಆದಾಗ ಬ್ಲಾಕೇಜ್ ಆಗ್ತದೆ. ಈ ತರ ಬ್ಲಾಕೇಜ್ ಅನ್ನ ನೀವು ಕರೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗ್ಬಹುದು, ಹಾರ್ಟ್ ಫೇಲ್ಯೂರು ಆಗ್ಬಹುದು. ಅದನ್ನ ನೀವು ನೋಡ್ಕೋಬೇಕಾಗ್ತದೆ. ಸೊ ಇದಕ್ಕೆ ಬೇಕಾದಷ್ಟು ಟ್ರೀಟ್ಮೆಂಟ್ ಈಗ ಇದೆ. ಅದರ ಜೊತೆಗೆ ನೀವು DXN ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಬ್ಯಾಲೆನ್ಸ್ pH ಇನ್ ದ ಬಾಡಿ ಕ್ಯಾನ್ ಮೇಕ್ ದ ಬ್ಲಡ್ ಲೆಸ್ ಸ್ಟಿಕ್ಕಿ. ಯಾವಾಗ್ಲೂ ನಾನು ಹೇಳಿದಲ್ಲ, ಬ್ಯಾಲೆನ್ಸ್ ಆಗಿರ್ಬೇಕು. ತುಂಬಾ ಜಾಸ್ತಿ ಇರಬಾರ್ದು, ತುಂಬಾ ತೆಲುಗು ಇರಬಾರ್ದು, ತುಂಬಾ ದಪ್ಪನೂ ಆಗ್ಬಾರ್ದು. ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್ ಬೈ ರಿಮೂವಿಂಗ್ ದ ಬ್ಲಾಕೇಜ್. ಒಳ್ಳೆ ಥಿಂಗ್ ಅಂದ್ರೆ ಬ್ಲಾಕೇಜ್. ಈಗ ಎಷ್ಟೋ ಕಡೆ ಬ್ಲಾಕೇಜ್ ಆಗಿರ್ತದೆ, ಗೊತ್ತಾಗುದಿಲ್ಲ ನಮ್ಗೆ.
ಸೊ ಪ್ರಾಬ್ಲಮ್ ಆದ ನಂತರ ಗೊತ್ತಾಗ್ತದೆ. ಬಟ್ ನಿಮ್ಗೆ DXN ಪ್ರಾಡಕ್ಟ್ ನಿಮ್ಗೆ 100% ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡಿ ಆ ಬ್ಲಾಕೇಜ್ ಅನ್ನ ಸರಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ರಿಮೂವ್ ದ ಬ್ಲಾಕೇಜ್ ಅಂಡ್ ಇನ್ಕ್ರೀಸ್ ದ ಆಕ್ಸಿಜನ್ ಲೆವೆಲ್ ಇನ್ ದ ಬ್ಲಡ್. ಇದು ಸಹ ಇಂಪಾರ್ಟೆಂಟ್ ಇದೆ. ಬಾಡಿಯಲ್ಲಿ ಸಫಿಶಿಯಂಟ್ ನಮ್ಗೆ ಏನ್ ಬೇಕು, ಆಕ್ಸಿಜನ್ ಬೇಕು. ಆಕ್ಸಿಜನ್ ನಿಮ್ಗೆ ಡಿಪ್ರೈವ್ ಆದಾಗ ಏನಾಗ್ತದೆ, ಪ್ರಾಬ್ಲಮ್ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಸಫಿಶಿಯಂಟ್ ಆಕ್ಸಿಜನ್ ಎಲ್ಲಿ ಸಿಗ್ತದೆ ನಿಮ್ಗೆ, ಪುನಃ ನಿಮ್ಗೆ GL ಇಸ್ ದ ಬೆಸ್ಟ್. ಹೈಯೆಸ್ಟ್ ನೀವು GL ತಗೊಂಡ್ರೆ ನಿಮ್ಗೆ ಸಫಿಶಿಯಂಟ್ ನಿಮ್ಗೆ ಆಕ್ಸಿಜನ್ ಸಿಗ್ತದೆ. ಅದರಲ್ಲಿ ಬಾಡಿಯನ್ನ ಬ್ಯಾಲೆನ್ಸ್ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್ ಕಾಂಪ್ಲಿಕೇಶನ್ ನಿಮ್ಗೆ ಒನ್ಸ್ ನಿಮ್ಗೆ ಡಯಾಬಿಟಿಸ್ ಬಂದ್ರೆ 58 ಅದರ್ ಪ್ರಾಬ್ಲಮ್ಸ್ ಬರ್ತದೆ ಒನ್ ಬೈ ಒನ್. ಸೊ ಹಾಗಾಗಿ ಕನಕಪ್ಪನವರೇ ನಿಮ್ಮ ವಿಡಿಯೋನ ಆಫ್ ಮಾಡ್ಕೊಬಿಡಿ. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಕಾಣ್ತಾ ಇದೆ. ಸೊ ಅದರಿಂದ ಹೈ ಬ್ಲಡ್ ಪ್ರೆಷರ್, ಸ್ಟ್ರೋಕ್ ಅಂಡ್ ಹಾರ್ಟ್ ಅಟ್ಯಾಕ್ ಅಂಡ್ ಗ್ಯಾಂಗ್ರೀನ್ ಇದು ಮೇನ್ ಪ್ರಾಬ್ಲಮ್ ಆಗ್ಬಿಡ್ತದೆ. ಗೊತ್ತಾಯ್ತು ನಿಮ್ಗೆ. ಒನ್ಸ್ ಡಯಾಬಿಟಿಸ್ ಬಂದ್ರೆ ನಿಮ್ಗೆ ಆಟೋಮೆಟಿಕ್ ಬ್ಲಡ್ ಪ್ರೆಷರ್, ಅದಕ್ಕೆ ಒಂದ್ಸಲ ಬ್ಲಡ್ ಶುಗರ್ ಬಂದ್ರೆ BP ಇದ್ದೇ ಇರ್ತದೆ, BP ಬಂದ್ರೆ ಶುಗರ್ ಬರೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಒಂದಕ್ಕೊಂದು ಲಿಂಕ್ ನೋಡಿ. ಸೊ ನಾವ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಕಾಂಪ್ಲಿಕೇಶನ್ ಯಾಕೆ ಹೋಗ್ತೀರಿ ನೀವು. ಸೊ ಅಫ್ಕೋರ್ಸ್ ಒಂದ್ಸಲ ನಿಮ್ಗೆ ಡಯಾಬಿಟಿಸ್ ಬಂದ್ರೆ ಡಯಾಬಿಟಿಸ್ ಇಸ್ ನಾಟ್ ಎ ಪ್ರಾಬ್ಲಮ್. ನಿಮ್ಗೆ ಸಫಿಶಿಯಂಟ್ ಬಾಡಿಯಲ್ಲಿ ಎನ್ಸೈಮ್ಸ್ ಇಲ್ಲ, ಬಾಡಿಯಲ್ಲಿ ಸಫಿಶಿಯಂಟ್ ಬೆಸ್ಟ್ ಫುಡ್ ತಗೊಳ್ಳಿಲ್ಲ, ಎನ್ಸೈಮ್ ಪ್ರಾಬ್ಲಮ್ ಆಯ್ತು, ಎನ್ಸೈಮ್ ಇಂದ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಯ್ತು, ಪ್ಯಾಂಕ್ರಿಯಾಸ್ ಸಿಸ್ಟಮ್ ಪ್ರಾಬ್ಲಮ್ ಆಯ್ತು. ಸೊ ನಿಮ್ಗೆ ಪ್ರಾಬ್ಲಮ್. ನೀವು ಏನ್ ಮಾಡ್ಬೇಕು, ಸಫಿಶಿಯಂಟ್ ಎನ್ಸೈಮ್, ವಾಟ್ ಎವರ್ ದ ಟ್ರೀಟ್ಮೆಂಟ್ ಒಟ್ಟಿಗೆ ನೀವು ಇದನ್ನ ಸರಿ. ಎಸ್ ಸರ್, ಇನ್ 1 ನಿಮಿಷದಲ್ಲಿ ಸೆಕ್ಷನ್ ಎಂಡ್ ಆಗುತ್ತೆ ಸರ್. ಸೊ ಇದೇ ಸೇಮ್ ID ಪಾಸ್ವರ್ಡ್ ಇಂದ ಲಾಗಿನ್ ಆಗ್ಬೇಕು ಸರ್. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ರತಿಯೊಬ್ಬರು ನೋಡಿ ಪುನಃ ಸೇಮ್ ID ಆ ಪಾಸ್ವರ್ಡ್ ಅಲ್ಲಿ ರೀಜಾಯ್ನ್ ಆಗಿ. ಹೈ ಬ್ಲಡ್ ಪ್ರೆಷರ್, ಸ್ಟ್ರೋಕ್ ಅಂಡ್ ಹಾರ್ಟ್ ಅಟ್ಯಾಕ್ ಅಂಡ್ ಗ್ಯಾಂಗ್ರೀನ್. ಸೊ ದಿಸ್ ಆರ್ ದ ಮೇನ್. ಒನ್ಸ್ ನೀವು ಡಯಾಬಿಟಿಸ್ ಆದ್ರೆ ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಡ್ತಾರೆ. ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಅಥವಾ ಹೈ ಬ್ಲಡ್ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್, ಗ್ಯಾಂಗ್ರೀನ್ ಇದು ಬರ್ದಿದ್ದಾಗೆ ವಾಟ್ ಎವರ್ ದ ಮೆಡಿಸಿನ್ ತಗೊಳ್ಳಿ. ಅದ್ರ ಒಟ್ಟಿಗೆ ನೀವು ನಮ್ಮ DXN ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನೀವು ಇದರಿಂದ ಹೊರಗುಳಿಲಿಕ್ಕೆ ನಿಮ್ಗೆ ಒಳ್ಳೆ ಚಾನ್ಸ್ ಇದೆ. ನೀವು ಹೊರಗೆ ಬರ್ಲಿಕ್ಕೆ ಆಗ್ತದೆ. ಸೊ ಹಾಗೇನೆ ಇನ್ನು ಅದರ್ ಕಾಂಪ್ಲಿಕೇಶನ್, ಎಷ್ಟೋ ಜನ 65% ಜನ ಕಣ್ಣು ಕಳ್ಕೊಳ್ತಾರೆ, ಬ್ಲೈಂಡ್ನೆಸ್ ಆಗ್ತದೆ. ಎಷ್ಟೋ ಜನ ಕಿಡ್ನಿ ಫೇಲ್ಯೂರ್ ಆಗ್ಬಿಡ್ತದೆ, ಎಷ್ಟೋ ಜನ ಕೋಮಾ ಹೋಗ್ತಾರೆ, ಎಷ್ಟೋ ಜನ ನರ್ವ್ ಡ್ಯಾಮೇಜ್ ಆಗ್ತದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಕಾಂಪ್ಲಿಕೇಶನ್. 58 ಅದರ್ ಕಾಂಪ್ಲಿಕೇಶನ್ ಔಟ್ ಆಫ್ ಡಯಾಬಿಟಿಸ್. ಒಂದ್ಸಲ ಬಂದ್ರೆ ಈ ತರ ಕಾಂಪ್ಲಿಕೇಶನ್, ನೀವು ಸರಿಯಾಗಿ ಎಕ್ಸರ್ಸೈಸ್ ಮಾಡಲಿಲ್ಲ, ವಾಕಿಂಗ್ ಮಾಡಲಿಲ್ಲ, ಫುಡ್ ಕಂಟ್ರೋಲ್ ಮಾಡಿಲ್ಲ, ಅಥವಾ ನೀವು ಏನ್ ಹೇಳ್ತಾರೆ ಸರಿಯಾಗಿ ಮೆಡಿಸಿನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಅಂಡರ್ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೋಸ್ಕರ ನಿಮಗೆ ವಾಟ್ ಎವರ್ ದ ಮೆಡಿಸಿನ್ ಅದರ ಒಟ್ಟಿಗೆ ನೀವು DXN ಪ್ರಾಡಕ್ಟ್ ಉತ್ಪನ್ನ ಬಳಸೋದ್ರಿಂದ ಈ ತರ ಪ್ರಾಬ್ಲಮ್ ಆಗಿದ್ದಾಗೆ ನೀವು ತಪ್ಪಿಸ್ಲಿಕ್ಕೆ ಆಗ್ತದೆ. ದ ಡಯಾಬಿಟಿಕ್ ಪೇಷಂಟ್, ದ ಬಾಡಿ ಇಸ್ acidic due to the sugar in the blood. The blood is thus extra sticky. Subsequently, this will give the rise to the red blood cells and platelet to be stuck together and cause minute blood vessels to be blocked up. ಸೊ ಇದಕ್ಕಿಂತ ನಿಮ್ಗೆ ಏನ್ ಮಾಡ್ಬೋದು, ಇದನ್ನ ಹೇಗ್ ಮಾಡ್ಬೇಕು. ನಾನು ಹೇಳಿದಲ್ಲ, ಬ್ಲಡ್ ನ ನೀವು ತುಂಬಾ ದಪ್ಪನೂ ತುಂಬಾ ತೆಳ್ಳಗೂ ಆಗಿರ್ಬಾರ್ದು, ನಾರ್ಮಲ್ ಇರ್ಲಿಕ್ಕೆ ನಮ್ಮ DXN ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಮಾಡ್ತದೆ. therefore most of the diabetic patients suffer from blood vessels related ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಅದರಿಂದ ಅವರಿಗೆ ಒಂದೇ ಒಂದು ಪರಿಹಾರ ಅಂದ್ರೆ DXN. ಬ್ಯಾಲೆನ್ಸ್ pH in the body can make the blood less sticky and improve the blood circulation by improving the blockage, increase the oxygen level in the blood to regenerate the cell functions and enhance the immune system ಅನ್ನ ಸರಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇನ್ನು ನಿಮ್ಗೆ ಅದರ್ ಕಾಂಪ್ಲಿಕೇಶನ್ ಇದ್ದ ಕ್ಯಾನ್ಸರ್ ಇರ್ಬೋದು. ಕ್ಯಾನ್ಸರ್ ಇಸ್ ದ ಮೇನ್ ಪ್ರಾಬ್ಲಮ್. ಯಾಕಂದ್ರೆ ಇವತ್ತು ನವೆ ಡೇಸ್ ಕಾಣ್ತದೆ ಅದರ 10 out of 8 ಅಂತ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಡಿಫರೆಂಟ್ ಟೈಪ್ಸ್ ಆಫ್, ದೇರ್ ಆರ್ 200 ಟೈಪ್ಸ್ ಆಫ್ ಕ್ಯಾನ್ಸರ್ ಇದೆ ಇವತ್ತು, 1 or 2 ಅಲ್ಲ. ಸೊ ಕೊಲೋನ್ ಕ್ಯಾನ್ಸರ್ ಇಸ್ ದ ಮೇಜರ್ ಪ್ರಾಬ್ಲಮ್, ಲಿವರ್ ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಕ್ಯಾನ್ಸರ್ ಇರ್ಬೋದು. ಸೊ ಏನ್ ಮಾಡ್ತೀರಿ ಇದಕ್ಕೆ, ಓನ್ಲಿ ಕಿಮೋಥೆರಪಿ, ರೇಡಿಯೋಥೆರಪಿ, ನೋ ಅದರ್ ಥೆರಪೀಸ್. ದಿಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಓವರೀಸ್ ಕ್ಯಾನ್ಸರ್ ಇರ್ಬೋದು, ಅಥವಾ ಓವರಿಯನ್ ಕ್ಯಾನ್ಸರ್, ಸೋ ಮೆನಿ ಕ್ಯಾನ್ಸರ್ಸ್. ಅದು ನಾನು ಹೇಳಿದ 200 ಟೈಪ್ಸ್. ಈವನ್ ನಿಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇವತ್ತು ಲೇಡೀಸ್ಗೆ ಅದರಿಂದ ನಿಮ್ಗೆ ಸಫರ್ ಆಗ್ತಾರೆ. ಲಂಗ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್. ಇವತ್ತೆಲ್ಲ ನೋಡಿ ಸಿಗರೇಟು ಬೀಡಿ ತಗೊಂಡು ಲಂಗ್ ಮತ್ತೆ ಓರಲ್ ಕ್ಯಾನ್ಸರ್ಗೆ ಎಫೆಕ್ಟ್ ಆಗ್ತಾರೆ. ಹೇಗೆ ಹೊರಗೆ ಬರ್ಲಿಕ್ಕೆ ಏನಿದೆ, ವಾಟ್ ಆರ್ ದ ನಿಮ್ಗೆ ಹೊರಗೆ ಬರೋದು ಹೇಗೆ ಅಂತ ನಮ್ಗೆ ಗೊತ್ತು. ಸೊ ಅದಕ್ಕೋಸ್ಕರ ಓನ್ಲಿ ನಿಮ್ಗೆ DXN ಪ್ರಾಡಕ್ಟ್ಸ್ ಇದೆಯಲ್ಲ, ಇಟ್ಸ್ ಓನ್ಲಿ ಎ ಮೇಜರ್. ವೆನ್ ಯುವರ್ acidic ಬಾಡಿ ಇಸ್ ಗಿವಿಂಗ್ ಔಟ್ ಆಫ್ ಸಿಗ್ನಲ್ಸ್ ಲೈಕ್, ನೋಡಿ ನಿಮ್ಗೆ ಗೊತ್ತಾಗ್ತದೆ ಕೆಲವು ಟೈಮ್ ಹೇಗೆ ಅಂತ. ಹೈ ಕೊಲೆಸ್ಟ್ರಾಲ್ ಲೆವೆಲ್, ಹೈ ಬ್ಲಡ್ ಪ್ರೆಷರ್ ಲೆವೆಲ್, ಹೈ ಬ್ಲಡ್ ಶುಗರ್ ಲೆವೆಲ್, ಇದೆಲ್ಲ ನಿಮ್ಗೆ ಒಂದು ಲಿಂಕ್. ಅದಕ್ಕೆ ಯಾವಾಗ ನಿಮ್ಗೆ ಬಾಡಿಯಲ್ಲಿ acidic ಜಾಸ್ತಿ ಆಗ್ತದೆ ಎಲ್ಲ ಕಾಣ್ತಾ ಆಗ್ತದೆ. ಇಟ್ ಮೀನ್ಸ್ ಯು ಆರ್ ಬಿಲ್ಡಿಂಗ್ ಅಪ್ ಎ ಬಾಡಿ ಎನ್ವಿರಾನ್ಮೆಂಟ್ ಲೈಕ್ ದಿಸ್. ಪುವರ್ ಬ್ಲಡ್ ಸರ್ಕ್ಯುಲೇಷನ್,
poor immune system, poor oxygen level in the blood, high acidic body. You are given your body a chance to cancer. ನೀವು ಇದನ್ನ ಫೋಟೋ ತಗೊಂಡು ಇಟ್ಕೊಳ್ಬೇಕಾಗ್ತದೆ. ಹೇಗೆ ಕ್ಯಾನ್ಸರ್ ಬರ್ತದೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಈ ಸ್ಲೈಡ್ ಅಲ್ಲಿ. ಅದರಿಂದ ಯು ಮಸ್ಟ್ ವೆರಿ ಕೇರ್ಫುಲ್ ಅಬೌಟ್ ಇಟ್. ಎಕ್ಸ್ಕ್ಯೂಸ್ ಮೀ. ಅದಕ್ಕೆ ಅಟ್ಲೀಸ್ಟ್ ನಾನು ಹೇಳುದು ದಿನಕ್ಕೆ ನೀವು ಎರಡು ನಾನು ಹೇಳ್ತೇನೆ, ಬೆಳಿಗ್ಗೆ ಒಂದು ಕಪ್, ಸಂಜೆ ಒಂದು ಕಪ್ DXN ಟೀ ಅನ್ನ ಕುಡಿ. ಈ ಟೀ ಕುಡಿಯೋದ್ರಿಂದ ನೋಡಿ, ಈ ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ. ಡ್ಯೂ ಟು ದ ಥಿಕ್ನೆಸ್ ಆಫ್ ದ ಬ್ಲಡ್ ಅಂಡ್ ಪೂರ್ ಇಮ್ಯೂನ್ ಸಿಸ್ಟಮ್ ಕರೆಕ್ಟ್ ಆಗ್ತದೆ. ಪೂರ್ ಆಕ್ಸಿಜನ್ ಲೆವೆಲ್ ಕರೆಕ್ಟ್ ಮಾಡಿಬಿಡ್ತದೆ. ಹೈ ಅಸಿಡಿಕ್ ಬಾಡಿಯನ್ನ ನಾರ್ಮಲ್ ಮಾಡ್ತದೆ. ಊಟಿ ಜಸ್ಟ್ ನೀವು ಎಷ್ಟು ಖರ್ಚು ಮಾಡ್ತೀರಿ? ಒಂದು ₹5 ಖರ್ಚು ಮಾಡ್ತೀರಿ. ಬೆಳಿಗ್ಗೆ ಸಾಯಂಕಾಲ 2 ಇದನ್ನ ಕುಡಿದ್ರೆ ನಿಮ್ಮ ಈ ಕ್ಯಾನ್ಸರ್ ಇಂದ ತಪ್ಪಿಸ್ಲಿಕ್ಕೆ ಬೆಸ್ಟ್ DXN ಟೀ. ಹೈ ಅಸಿಡಿಕ್ ಬಾಡಿ, ಯು ಆರ್ ಗಿವನ್ ಯುವರ್ ಬಾಡಿ ಎ ಚಾನ್ಸ್ ಟು ಎ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಹೊರಗೆ ಬರಬೇಕು, ನೀವು ಥಿಂಕ್ ಮಾಡಿ. ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್. ಓಕೆ, ಬೇಕಾದಷ್ಟು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಲೇಟರ್ ವ್ಯಾನ್ ದ ಪೇಷಂಟ್ ಈಸ್ ಆನ್ DXN, Codipine, Morenzi, RGGL, Spirulina, Cordyceps and Lion's Mane, as long as term basis, is able to reduce the replace of cancer to minimum rate, because these products creates healthy body environment which is not suitable for cancer. ಸೊ ನಿಮ್ಗೆ ಗೊತ್ತಿದ್ದ ಹಾಗೆ ರಿಸರ್ಚ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಆಸಿಡಿಕ್ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ ಉಳಿಯುವುದಿಲ್ಲ. ಓನ್ಲಿ ಕ್ಯಾನ್ಸರ್ ಸೆಲ್ ಎಲ್ಲಿ ಬದುಕುದು ಅಂತ ಹೇಳಿದ್ರೆ ಆಸಿಡಿಕ್ ಬಾಡಿಯಲ್ಲಿ, ಆಲ್ಕಲೈನ್ ಬಾಡಿಯಲ್ಲಿ ಅಲ್ಲ. ಸೊ ಅದರಿಂದ ನಾವು ಆಸಿಡಿಕ್ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ ಹುಟ್ಟುವುದರಿಂದ ಅದನ್ನ ಏನ್ ಮಾಡ್ಬೇಕು, ಆಲ್ಕಲೈನ್ ಕನ್ವರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಈ ಟೀ ಹೆಲ್ಪ್ ಆಗ್ತದೆ. ಈ ಟೀ ಕುಡಿಯೋದ್ರಿಂದ ಆಮ್ಲೀಯದಿಂದ ಕ್ಷಾರೀಯಕ್ಕೆ ಬಂದ್ಬಿಡ್ತದೆ. ಯಾವಾಗ ಕ್ಷಾರೀಯ ಬರ್ತದೋ ನಿಮ್ಗೆ ಕ್ಯಾನ್ಸರ್ ಡೆವಲಪ್ಮೆಂಟ್ ಆಗುತ್ತೆ. ಅಷ್ಟೇ, ವೆರಿ ಸಿಂಪಲ್. ಯಾಕಂದ್ರೆ ಇದರಲ್ಲಿ ಗ್ಯಾನೋಡರ್ಮಾ ಇದೆ, 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ. ಗುಡ್ ಬ್ಲಡ್ ಸರ್ಕ್ಯುಲೇಷನ್ ಬೈ ರೆಡ್ಯೂಸಿಂಗ್ ದ stickiness of the blood, that is the first one. Second one, enhance the immune system and enhance ಮಾಡ್ತದೆ. Increase the oxygen level in the body, ಆಮ್ಲಜನಕವನ್ನು ಬ್ಲಡ್ ಅಲ್ಲಿ ಇನ್ಕ್ರೀಸ್ ಮಾಡ್ತದೆ. ಬ್ಯಾಲೆನ್ಸ್ pH in the body level, it is 7.35. pH ನಮಗೆ ಕರೆಕ್ಟ್, ಪೊಟೆನ್ಸಿಯಂ ಹೈಡ್ರೋಜನ್ ಲೆವೆಲ್ ಇರಬೇಕು, ಅದನ್ನ ಇದು ಕರೆಕ್ಟ್ ಮಾಡ್ತಾ ಇದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ನಿಮ್ಗೆ ಈ ಜಸ್ಟ್ ಈ ಟೀ ಕುಡಿಯೋದ್ರಿಂದ ನೀವು ಎಷ್ಟೋ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. So, okay, your body is under attack. Complication prevention is better than cure. The function of DXN product, who can take the Ganoderma and all. Okay, so exercise. ಎಷ್ಟು ಜನ ಡೈಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಡ್ರಿಂಕ್ ಎನಫ್ ವಾಟರ್, ದಿನಕ್ಕೆ 2 to 3 ಲೀಟರ್ ನೀರು ಎಷ್ಟು ಜನ ಕುಡಿತಿದ್ರು ಗೊತ್ತಿಲ್ಲ. ಟೇಕ್ ಎನಫ್ ಸ್ಲೀಪ್, ಬ್ಯಾಲೆನ್ಸ್, ಸಾಧಾರಣ ಅದು 6 hours ಅಟ್ ಲೀಸ್ಟ್ ನೀವು ನಿದ್ರೆ ಮಾಡ್ಬೇಕು. ಒಳ್ಳೇದು ಮಾಡಿದ್ರೆ ಒಳ್ಳೇದು. ಎಷ್ಟು ಜನ ಮಾಡ್ತಾ ಇದ್ದೀರಿ ಗೊತ್ತಿಲ್ಲ. ಸೊ ಅದರಿಂದ ಏನಾಗ್ತದೆ, ಬ್ಯಾಲೆನ್ಸ್ಡ್ ಡಯಟ್. ಪುನಃ ನಿಮ್ಗೆ ಬ್ಯಾಲೆನ್ಸ್ ಡಯಟ್, ಬೆಳಿಗ್ಗೆ ಸಫಿಶಿಯಂಟ್ ಫುಡ್ ತಗೊಳ್ಳಿ, ಮಧ್ಯಾಹ್ನ ಸ್ವಲ್ಪ ತಗೊಳ್ಳಿ, ರಾತ್ರಿಗೆ ತುಂಬಾ ಕಮ್ಮಿ ತಗೊಳ್ಳಿ. ಇದನ್ನ ನೋಡಿ, ಹರಿವರಿ ಕರಿಯಿಂದ ದೂರ ಇರಿ. ಸೊ ಆವಾಗ ನಮ್ಮ ಯಾವ ರೀತಿ ಇರುತ್ತೆ. ಸೊ ನಿಮ್ಗೆ ಇದೆಲ್ಲ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ಯು ಜಸ್ಟ್ ಗೋ ಟು RGGL, ಡ್ರಿಂಕ್ ಕಾರ್ಡಿಸೆಪ್ ಅಥವಾ ಕಾರ್ಡಿಪೈನ್, ಆರ್ ನಿಮ್ಗೆ ನೋನಿ, ಇದನ್ನ ತಗೊಳ್ಳಿ. ಆಟೋಮ್ಯಾಟಿಕ್ಲಿ ನಿಮ್ಮ ಬಾಡಿ ಏನಾಗ್ತದೆ, ಆಲ್ಕಲೈನ್ ಆಗ್ತದೆ. ನಿಮ್ಮ ಈ ಪ್ರಾಬ್ಲಮ್ ಇಂದ ನೀವು ತಪ್ಪಿಸ್ಕೊಳ್ಬಹುದು. Prevention is better than cure. It's not only a slogan. You are able to achieve good health and longevity and prevent premature death. So, esto ಇವತ್ತು ಯಂಗ್ ಏಜ್ ಅಲ್ಲಿ, ಬಿಕಾಸ್ ಅವ್ರಿಗೆ ಗೊತ್ತಿರೋದಿಲ್ಲ, ಏನೋ ಅಭ್ಯಾಸ ಆಗ್ಬಿಡ್ತದೆ, ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಇವತ್ತು ಹೊರಗೆ ಬರ್ಬೇಕಾದ್ರೆ DXN ಪ್ರಾಡಕ್ಟ್ ಇಸ್ ಬೆಸ್ಟ್. ನಾನು ಇವತ್ತು ನಿಮ್ಗೆ ಕೆಲವು ರಿಪೋರ್ಟ್, ಯಾಕಂದ್ರೆ ನಿಮ್ಗೆ ಇನ್ನು ಕೆಲವರಿಗೆ ಇನ್ನೂ ಅರ್ಥ ಆಗೋದಿಲ್ಲ, ಯಾಕೆ ನಾವು ತಗೋಬೇಕು ಅಂತ ಕೇಳ್ತಾರೆ. ಸೊ ದಿಸ್ ಆರ್ ದ ಥಿಂಗ್ಸ್. ಆದಷ್ಟು ಸಫಿಶಿಯಂಟ್ ನೀರು ಕುಡೀರಿ. ನಿಮ್ಮ ಹತ್ರ ಅಟ್ಲೀಸ್ಟ್ 2 to 3 ಲೀಟರ್ ಆಗ್ಲಿಲ್ಲ, ಅದಕ್ಕೆ ನೀರಿಗೆ ನೀವು DXN ಟೀ ಪೌಡರ್ ಇದೆ ನೋಡಿ, ಈ ಒಂದು 3 ಲೀಟರ್ಗೆ ಒಂದು 2 ಟೀ ಸ್ಪೂನ್ ಪೌಡರ್ನ ಮಿಕ್ಸ್ ಮಾಡಿ ನೀರನ್ನ ಕುದಿಸಿ ಹಾಕಿ ಅದೇ ನೀರನ್ನ ಕುಡಿತಾ ಹೋಗಿ, ನೀವು ಇಂಥ ಪ್ರಾಬ್ಲಮ್ ಇಂದ ನೀವು ಹೊರಗುಳಿಲಿಕ್ಕೆ ಆಗ್ತದೆ. ಯಾಕಂದ್ರೆ ಆಟೋಮೆಟಿಕಲಿ ಬಾಡಿ ಕ್ಲೀನ್ ಆಗ್ತದೆ, ಬಾಡಿಗೆ ಸಫಿಶಿಯಂಟ್ ಆಕ್ಸಿಜನ್ ಸಿಗ್ತದೆ. ಆಟೋಮೆಟಿಕ್ ಈ ಪ್ರಾಬ್ಲಮ್ ಕಾಂಪ್ಲಿಕೇಶನ್ ಬರ್ದಿದ್ದಾಗೆ ನೀವು ಇರ್ಬೋದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ is not only a slogan, but you are able to achieve good health, longevity and happiness with DXN. We are health messengers giving good news to the everyone. You can find health solution in DXN. ಯಾಕೆ ನೀವು DXN, ಎಷ್ಟೋ ಇವತ್ತು ಹೊರಗಡೆ ಬೇಕಾದಷ್ಟು ಕಂಪ್ನಿಗಳಿದೆ, DXN ಪ್ರಾಡಕ್ಟ್ ಅನ್ನ ನೀವು ಯಾಕೆ ಯೂಸ್ ಮಾಡ್ತೀವಿ?
ಯಾಕೆಂದ್ರೆ ಇದು TGS ಸರ್ಟಿಫಿಕೇಟ್, GMP ಸರ್ಟಿಫಿಕೇಟ್, ISO 14,000 ಸರ್ಟಿಫಿಕೇಟ್, ISO 22,000 ಸರ್ಟಿಫಿಕೇಟ್. ಸುಮ್ಮನೆ ಸರ್ಟಿಫಿಕೇಟ್ ತಗೊಂಡಿರೋದಿಲ್ಲ. ಇಟ್ ಇಸ್ 100% ಆರ್ಗ್ಯಾನಿಕ್, ನಾನ್ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್. ನಿಮ್ಗೆ ಮೇಲ್ನೋಟಕ್ಕೆ ಸ್ವಲ್ಪ ಕಾಸ್ಟ್ಲಿ ಕಂಡ್ರು ಕೂಡ ನೀವು ಒಂದ್ಸ್ ಒಳಗಡೆ ತಗೊಳ್ತಾ ಹೋದಾಗ ನಿಮ್ಗೆ ಅರ್ಥ ಆಗ್ತದೆ. ಸೊ ನಿನ್ನೆ ಒಬ್ರು ನಮ್ಮ ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಹೇಳ್ತಾ ಇದ್ದಾರೆ. ಸೊ ಅವರ ತಂದೆಗೆ 98 ಇಯರ್ಸ್ ಅಂತ. ಸೊ ಎಂತ ಕಾಂಪ್ಲಿಕೇಶನ್ ಇಲ್ಲ ಸರ್, ನಾನು ದಿನ 30 ml ನೋನಿ ಜ್ಯೂಸ್ ಅನ್ನ ಕೊಡ್ತಾ ಇದ್ದೀನಿ. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಸರ್ ಅಂತ. ಎಷ್ಟು ನೋವು, ಎಷ್ಟು ಪ್ರಾಬ್ಲಮ್, ಅದೆಲ್ಲ ಕರೆಕ್ಟ್ ಆಗಿದೆ. ನಾನು ಅವ್ರಿಗೆ ಹೇಳಿದೆ, ನಿಮ್ದೊಂದು ವಿಡಿಯೋ ಡೆಫಿನೆಟ್ಲಿ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ. ಸೊ DXN ಪ್ರಾಡಕ್ಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಾಡಕ್ಟ್. ಅದಕ್ಕೋಸ್ಕರ ನಿಮ್ಗೆ ಆರೋಗ್ಯ ಬೇಕು, DXN ಯೂಸ್ ಮಾಡ್ಬೇಕಷ್ಟೇ. ಸೊ ಇದನ್ನ ರೆಗ್ಯುಲರ್ ಯೂಸ್ ಮಾಡಬೇಕು, ಇದನ್ನ ಪ್ರಚಾರ ಮಾಡ್ಬೇಕಷ್ಟೇ. ಯಾಕೆಂದ್ರೆ ತಿನ್ಬೇಕಾದ್ರೆ ನಿಮ್ಗೆ ಹಣ ಬೇಕಾಗ್ತದೆ. ಜಸ್ಟ್ ಒಂದು 10 ಕಸ್ಟಮರ್, 20 ಕಸ್ಟಮರ್, 50 ಕಸ್ಟಮರ್, 100 ಕಸ್ಟಮರ್ ಕೇಳ್ಬಿಟ್ರೆ ನಿಮ್ಗೆ ಅದ್ರಲ್ಲಿ ಏನ್ ಬರ್ತದೆ ನೀವು ರೆಗ್ಯುಲರ್ ಫ್ರೀ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ನಿಮ್ಗೆ DXN ವರ್ಕ್ ಆಗ್ತದೆ. ಸೊ ಅದರಿಂದ ಈ DXN ಯಾವರೆಲ್ಲ ತಗೋಬೇಕು, ಹೇಗೆ ತಗೋಬೇಕು ಮುಂದಿನಲ್ಲಿ ನೋಡುವ. ದ ಸಿಸ್ಟಮ್ within the blood there are red and white blood cells. The white blood cells are immune cells. ಸೊ ರೆಡ್ ಬ್ಲಡ್ ಸೆಲ್ಸ್ ನಿಮಗೆ ಗೊತ್ತಾಗಿದೆ. ಸೊ 120 ದಿವಸ ಬದುಕಿದ್ರೆ, ಸೊ ಈ ವೈಟ್ ಬ್ಲಡ್ ಸೆಲ್ಸ್ ಇಂದ ಅದು ನಮ್ಮ ಬಾಡಿಯನ್ನ ಸೇಫ್ ಮಾಡ್ಲಿಕ್ಕೆ, ಇಮ್ಯೂನ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ನಿಮ್ಗೆ ಬಿಳಿ ರಕ್ತ ಕಣ ಬೇಕೇ ಬೇಕು. ಆದ್ರೆ ಕಾರಣಾಂತರದ ಕೆಲವು ಟೈಮ್ ನಿಮ್ಗೆ ಬಿಳಿ ರಕ್ತ ಕಣ ಬಾಡಿಯಲ್ಲಿ ಜಾಸ್ತಿ ಆಗ್ಬಾರ್ದು. ಜಾಸ್ತಿ ಆದ್ರೂ ಕೂಡ ನಿಮ್ಗೆ ಅದು ಪ್ರಾಬ್ಲಮ್ಯಾಟಿಕ್ ಆಗ್ತದೆ. ಸೊ ಜಾಸ್ತಿ ಆಗದಿದ್ದಾಗೆ ನಾವು ನೋಡ್ಕೋಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೋಡಿ. ಸೊ ಇಲ್ಲಿ ಪುನಃ ಕೊಡ್ತದೆ, ವಿತ್ ಇನ್ ದ ಬ್ಲಡ್ ದೇರ್ ಆರ್ red and white blood cells. The white blood cells are immune system. So okay, white blood cells can be divided into two groups. B cells coming from the bone marrow and T cells which are trained within the thymus to combat the foreign invaders. Okay, ಇದೆಲ್ಲ ನಿಮ್ಗೆ ಅಷ್ಟು ಡೀಪ್ ಆಗಿ ನಿಮ್ಗೆ ಅಗತ್ಯ ಇಲ್ಲ. ಓಕೆ, ನಮ್ಮ ಬ್ಲಡ್ ಸೆಲ್ಸ್ ಇದೆ. ಆ ಬ್ಲಡ್ ಸೆಲ್ಸ್ ನಮ್ಮನ್ನ ಇಮ್ಯೂನ್ ಸಿಸ್ಟಮ್ ಅನ್ನ ಹೊರಗಡೆ ಏನು ಬರ್ದಿದ್ದಾಗೆ, ಈಗ ಕೆಲವು ಟೈಮ್ ನಿಮ್ಗೆ ಟಾಕ್ಸಿನ್ಸ್ ಬರ್ತದೆ, ಅಟ್ಯಾಕ್ ಮಾಡ್ತದೆ. ಅದು ಬರ್ದಿದ್ದಾಗ ಏನ್ ಮಾಡ್ತಾರೆ, T ಸೆಲ್ಸ್ ಇದೆಯಲ್ಲ ಅದು ಪ್ರೊಟೆಕ್ಟ್ ಮಾಡ್ತದೆ. ಸೊ ಅದು ಸಫಿಶಿಯಂಟ್ ಪ್ರಮಾಣದಲ್ಲಿ ಇಲ್ದಿದ್ದಾಗ ಏನಾಗ್ತದೆ, ನಮ್ಗೆ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಆದ್ರೆ ಈಗ ನಮ್ಮ ಹತ್ರ ಸೈನಿಕರು ಕಮ್ಮಿ ಇದ್ರೆ ಬೇರೆಯವ್ರು ನಮ್ಗೆ ಇನ್ವೈಟ್ ಮಾಡ್ತಾರೆ, ಅಟ್ಯಾಕ್ ಮಾಡಿದ ಹಾಗೆ ಆ ರೀತಿ ಆಗ್ತದೆ. ಸೊ ಹಾಗಾಗಿ ದಿಸ್ ಇಸ್ ಎ B cell produces the antibodies. The body produce more than 1 billion different antibodies to combat the viruses, bacteria or any other type of pathogen. ಈಗ ತುಂಬಾ ಜನರಿಗೆ ಇವತ್ತು ನೋಡಿ ಕೊರೋನಾ ಬಂದಿದೆ, ಎಲ್ರಿಗೂ ಬರಲಿಲ್ಲ. ಯಾರಿಗೆಲ್ಲ ಬಾಡಿ ಸಿಸ್ಟಮ್ ವೀಕ್ ಇದೆ, ಸೊ ಇದು ಕೇಳಿದಿಲ್ಲ, ಇದು ಬಾಡಿ ಪ್ರೊಡ್ಯೂಸ್ ಮೋರ್ ದೆನ್ 1 billion ಡಿಫ್ರೆಂಟ್ ಆಂಟಿಬಾಡೀಸ್ ಕಂಬ್ಯಾಟ್ ದ ವೈರಸ್. ಅವ್ರನ್ನ ಬರೆದಿದ್ದಾಗೆ ಅದನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಇದು ಪ್ಯಾಥೋಜನ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತದೆ ಬಾಡಿ. ಬಟ್ ಅದು ಸಫಿಶಿಯಂಟ್ ಇಲ್ಲದೆ ಇದ್ದಾಗ ಏನಾಗ್ತದೆ, ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತದೆ. ದ ವೈರಸ್ ನಮ್ಮ ಬಾಡಿ ಒಳಗಡೆ ಅಟ್ಯಾಕ್ ಆಗ್ತದೆ. ನಮ್ಗೆ ದಿಸ್ ಇಸ್ ಅ ಮ್ಯಾಕ್ರೋಫೇಜ್ ವಿಚ್ ಈಸ್ ದ ಗಾರ್ಬೇಜ್ ಮ್ಯಾನ್ ಆಫ್ ದ ಬಾಡಿ ಅಂತ ಹೇಳ್ತಾರೆ. ಗೊತ್ತಾಯ್ತು ಯಾವ ರೀತಿ ನಮ್ಮ ಗಾರ್ಬೇಜ್ ಅನ್ನ ತೆಗೆದು ನಮ್ಮನ್ನ ಕ್ಲೀನ್ ಮಾಡ್ತದೆ ಬಾಡಿ. ದ ಸಿಸ್ಟಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾವ ರೀತಿ ಕರೆಕ್ಟ್ ಮಾಡ್ತದೆ, ಒನ್ ಬೈ ಒನ್ ಮ್ಯಾಕ್ರೋಫೇಜಸ್ ಇಸ್ ಎನ್ಗಲ್ಪಿಂಗ್ ದ ಈಕ್ವಲಿ ಬ್ಯಾಕ್ಟೀರಿಯಾ. ಸೊ ಹಾಗಾಗಿ ನಮ್ಮ ಬಾಡಿ ಇದೆಯಲ್ಲ, ಏನ್ ಬಂತು ಎಲ್ಲವನ್ನೂ ನಮ್ಗೆ ನ್ಯೂಟ್ರಲೈಸ್ ಮಾಡಿ ಅದು ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತದೆ. ಬಟ್ ಯಾವಾಗ ಫೇಲ್ಯೂರ್ ಆಗ್ತದೆ ಆವಾಗ ಮಾತ್ರ ನಮ್ಗೆ ಪ್ರಾಬ್ಲಮ್ ಬರ್ತದೆ. ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ಇದಕ್ಕಿಂತ ಬೆಸ್ಟ್ ಡಾಕ್ಟ್ರೇ ಇಲ್ಲ ನಿಮ್ಗೆ. ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಯಾವುದೇ ಬಂದ್ರು ನೋಡಿ ಅದನ್ನ ಅಟ್ರಾಕ್ಟ್ ಮಾಡಿ. ದ ಫಂಕ್ಷನ್ ಆಫ್ ದ ಮ್ಯಾಕ್ರೋಫೇಜ್ ಇಸ್ ಟು ingest any foreign particles including aged body cells. as these 3 photos ಅಲ್ಲಿ ನೀವು ನೋಡ್ಬೋದು ಯಾವ ರೀತಿ ಅದನ್ನ ಹಿಡಿದ್ಬಿಟ್ಟು ತಿಂದ್ಬಿಟ್ಟು ಬಾಡಿಯಿಂದ ಅದು ಹೊರಗಾಕ್ಬಿಡ್ತದೆ. ಆ ರೀತಿ ನಮ್ಮ ಬಾಡಿ ಸಿಸ್ಟಮ್ ಇದೆ. ಸಮ್ ಟೈಮ್ಸ್ ಏನಾಗ್ತದೆ ಅಂದ್ರೆ ನಮ್ಮ ಬಾಡಿ ವೀಕ್ ಇಮ್ಯೂನ್ ಸಿಸ್ಟಮ್ ಇಂದ ವೈರಸ್ ನಮ್ಮನ್ನ ಅಟ್ಯಾಕ್ ಮಾಡಿ ಬಿಡ್ತದೆ. ಸೊ ಅನದರ್ ಟೈಪ್ ಆಫ್ ಮ್ಯಾಕ್ರೋಫೇಜ್ ಎನ್ಗಲ್ಪಿಂಗ್ ದ ಆಸ್ಬೆಸ್ಟೋಸ್ ಫೈಬರ್. ಯಾವುದೋ ಒಂದು ಗೊತ್ತಿಲ್ಲದೆ ನಮ್ಗೆ ಫೈಬರ್ ಒಳಗಡೆ ಬಾಡಿ ಒಳಗಡೆ ಹೋಗಿದೆ ಅಂತ ತಿಳ್ಕೊಳ್ಳಿ, ಆದ್ರೂ ಕೂಡ ನಮ್ಮ ಬಾಡಿ ಅದನ್ನ ಬಿಡುದಿಲ್ಲ. ನಮ್ಗೆ ಅದು ಒಂದೇ ಪ್ರಾಬ್ಲಮ್ ಕೊಡ್ತದೆ. ಆ ಮ್ಯಾಕ್ರೋಫೇಜ್ ಎನ್ಗಲ್ಪಿಂಗ್ ದ ಏಜ್ಡ್ ರೆಡ್ ಬ್ಲಡ್ಸ್ ಅದನ್ನ ತೆಗೆದು ಬಿಟ್ಟು ನ್ಯೂಟ್ರಲೈಸ್ ಮಾಡಿಬಿಡ್ತದೆ. ಹಾಗಾಗಿ ಸೊ ಸಿಸ್ಟಮ್ ಎ ನ್ಯಾಚುರಲ್ ಕಿಲ್ಲರ್ ಸೆಲ್ ಬಿಟ್ವೀನ್ 2 large ಕ್ಯಾನ್ಸರ್ ಸೆಲ್ಸ್. ನೋಡಿ ಈ ಕ್ಯಾನ್ಸರ್ ಸೆಲ್ ಇದೆ, ಸೊ ಅದು ಯಾವ ರೀತಿ ನಿಮ್ಗೆ ಅಟ್ಯಾಕ್ ಮಾಡ್ತದೆ ನಮ್ಮನ್ನ. ಎ ನ್ಯಾಚುರಲ್ ಕಿಲ್ಲರ್ ಸೆಲ್ ಲೈಸಸ್ ಎ ಕ್ಯಾನ್ಸರ್ ಸೆಲ್ಸ್ ಯೂನಿಟ್, ಇಟ್ ಈಸ್ ಡಿಸ್ಟ್ರಾಯ್ಡ್. ಸೊ ಹಾಗಾಗಿ ಅವು ಜಾಸ್ತಿ ಆಗ್ತದೆ. ಕ್ಯಾನ್ಸರ್ ಸೆಲ್ಸ್ ಅಂದ್ರೆ ಅದು ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರ್ತದೆ. ಒನ್ಸ್ ಬಂತಂತ ಹೇಳಿದ್ರೆ ನಮ್ಮ ಬಾಡಿ ಇಮ್ಯೂನ್ ಸ್ಟ್ರಾಂಗ್ ಆಯ್ತು ಅಂತ, ಸ್ಟ್ರಾಂಗ್ ಆದ್ರೆ ಮಾತ್ರ ಅದನ್ನ ಹೊರಗೆ ಹಾಕ್ಲಿಕ್ಕೆ ಆಗ್ತದೆ. ಇಲ್ಲಾದ್ರೆ
ಅದು ನಿಮ್ಗೆ ನಾನು ಹೇಳ್ದಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ ಡಾಕ್ಟರ್, ನಿಮ್ಗೆ ನೋಡಿ ಬೇಕಾದ್ರೆ. ಅಂದ್ರೆ ಎಲ್ಲಾ ಕಡೆ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆದ್ರೆ ಅದು ಸ್ಪ್ರೆಡ್ ಆಗ್ತದೆ. ನ್ಯಾಚುರಲ್ ಕಿಲ್ಲರ್ ಸೆಲ್ ಹ್ಯಾವ್ ದ ಎಬಿಲಿಟಿ ಟು ಕಿಲ್ ಎನಿ ಟೈಪ್ ಆಫ್ ಕ್ಯಾನ್ಸರ್ ಸೆಲ್ಸ್ ಆಸ್ ಶೋನ್ ಇನ್ ದಿಸ್ 3 photos. ನಮ್ಮ 100% ನಮ್ಮ ಅದು ಕ್ಯಾನ್ಸರ್ ಸೆಲ್ ಅನ್ನ ಸಾಯಿಸುವ ಶಕ್ತಿ ನಮ್ಗಿದೆ. ಬಟ್ ಸಮ್ ಟೈಮ್ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿದ್ರೆ ಆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ಮೆಂಟ್ ಆಗಿರ್ತದೆ. ನೋಡಿ 3 ಟೈಪ್ ಅಲ್ಲಿ ನಮ್ಮ ಬಾಡಿ ಅಟ್ಯಾಕ್ ಮಾಡ್ತದೆ. ನೋಡಿ ಕ್ಯಾನ್ಸರ್ ಸೆಲ್ ಅನ್ನ ಅಟ್ಯಾಕ್ ಮಾಡ್ತದೆ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ನೀವು ಕಾಣ್ತಾ ಇರ್ಬೋದು, ದಟ್ ಇಸ್ ದೊಡ್ಡದಾಗಿ ಕಾಣ್ತಾ ಇರೋದು ಕ್ಯಾನ್ಸರ್ ಸೆಲ್. ಈ ರೀತಿಯಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ, ಥರ್ಡ್ ಸ್ಟೇಜ್ ಅಲ್ಲಿ ನೋಡಿ ಈ ರೀತಿಯಲ್ಲಿ ಅಟ್ಯಾಕ್ ಮಾಡಿ ಅದನ್ನ ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತದೆ. ಕೆಲವು ಟೈಮ್ ಸಕ್ಸಸ್ ಆಗ್ತದೆ ಬಾಡಿ. ನಿಮ್ಗೆ ಇದಕ್ಕೆಲ್ಲ ಹೆಲ್ಪ್ ಮಾಡುದು DXN ಪ್ರಾಡಕ್ಟ್ಸ್. ನಿಮ್ಗೆ ಕೊಟ್ಟಿದ್ದಾರೆ ನಿಮ್ಗೆ ಬ್ಯಾಲೆನ್ಸ್ಡ್ pH ಅಂತ ABCD ಪ್ರತಿಯೊಂದನ್ನು ಯಾವ ರೀತಿ ಕರೆಕ್ಟ್ ಮಾಡ್ತದೆ. DXN ನಿಮ್ಗೆ ನೋನೀಸಿ ಇರ್ಬೋದು, ಮೊರಜಿ ಇರ್ಬೋದು, ಅಥವಾ ಸ್ಪಿರುಲಿನಾ ಇರ್ಬೋದು, RGGL ಇರ್ಬೋದು, 100% ನಮ್ಮ ಬಾಡಿಯನ್ನು ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಡಿಸಾಲ್ವ್ ದ ಬ್ಲಾಕೇಜ್. ನಿಮ್ಗೆ ಎಸ್ಪೆಷಲಿ ನಮ್ಗೆ ಎಷ್ಟೋ ಜನ ಹಾರ್ಟ್ ಬ್ಲಾಕ್ ಅಂತ ಹೇಳ್ತಾರೆ. ನಿಮ್ಗೆ 80% 90% ಬ್ಲಾಕ್, ಅದನ್ನೆಲ್ಲ ಬ್ಲಾಕೇಜ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಗ್ಯಾನೋಡರ್ಮ ಬಿಟ್ರೆ ಬೇರೆ ಯಾವ ಪ್ರಾಡಕ್ಟ್ ಇಲ್ಲ ಆಗಿರ್ತದೆ. ಅಷ್ಟು ಚೆನ್ನಾಗಿ ನಿಮ್ಗೆ ಬಾಡಿಯ ಏನ್ ಹೇಳ್ತಾರೆ ಬ್ಲಡ್ ಥಿಕ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಗ್ಯಾನೋಡರ್ಮ ನಿಮ್ಗೆ ಹೆಲ್ಪ್ ಮಾಡ್ತದೆ. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಪ್ರತಿಯೊಬ್ಬರು ನಿಮ್ಗೆ RGGL ಯೂಸ್ ಮಾಡಿ ಪ್ರಾಬ್ಲಮ್ ಬರುವುದನ್ನ ತಪ್ಪಿಸ್ಕೊಳ್ಬಹುದು. ಸೊ ಎನ್ಹಾನ್ಸ್ ದ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ ಬಾಡಿಗೆ ಸಫಿಶಿಯಂಟ್ ನಮ್ಗೆ ಆಮ್ಲಜನಕ ಬೇಕು. ಆಮ್ಲಜನಕ ಎಲ್ಲಿ ಸಿಗ್ತದೆ ನಿಮ್ಗೆ? GL ಬೆಸ್ಟ್. 6000 8000 ppm ಅಷ್ಟು ನಿಮ್ಗೆ ಆಮ್ಲಜನಕ ಅದ್ರಲ್ಲಿ ಇರ್ತದೆ. ಸೊ ಯಾವುದೇ ರೀತಿಯ ನಿಮ್ಗೆ ಯಾವಾಗ ಅದು ಕಮ್ಮಿ ಆಗ್ತದೋ ನಿಮ್ಗೆ ಬೇರೆ ವೈರಸ್ ಇರ್ಬೋದು ಅಥವಾ ಅಲರ್ಜೀಸ್ ಎಲ್ಲ ಬರ್ತದಲ್ಲ, ಅದನ್ನೆಲ್ಲ ತೆಗಿಲಿಕ್ಕೆ ನಿಮ್ಗೆ ನಮ್ಮ GL ತುಂಬಾ ಹೆಲ್ಪ್ ಆಗ್ತದೆ. GL ಅನ್ನ ಯೂಸ್ ಮಾಡಿ ಹೊರಗುಳಿಲಿಕ್ಕೆ ಆಗ್ತದೆ. ಇನ್ಕ್ರೀಸ್ ದ ಆಕ್ಸಿಜನ್ ಲೆವೆಲ್ ಇನ್ ದ ಬಾಡಿ. ನಾನು ನಿಮ್ಗೆ ಹೇಳಿದಲ್ಲ O2 ದಟ್ ಈಸ್ ಆಕ್ಸಿಜನ್ ನಿಮ್ಗೆ ನ್ಯಾಚುರಲ್ ಆಗಿ ಸಿಗ್ತದೆ. ಎಲ್ಲೋ ಕಾಡಲ್ಲಿ ಎಲ್ಲ ಹೋದಾಗ ನಿಮ್ಗೆ ಸಿಗ್ಬೋದು. ಅಥವಾ ಈಗ ಡೆಲ್ಲಿಯಲ್ಲೆಲ್ಲ ಬಂದಿದೆ ಆಕ್ಸಿಜನ್ ಸಿಲಿಂಡರ್. ನೀವೊಂದು 300 ರೂಪಾಯಿ ಕೊಟ್ರೆ 15 ನಿಮಿಷ ಕೊಟ್ರೆ ತುಂಬಿಸ್ಕೊಳ್ಬಹುದು. ಆದ್ರೆ ನಾನು ಹೇಳೋದು ಒಂದು GL, ಜಸ್ಟ್ ಡೈಲಿ 1 GL ತಗೊಳ್ಳಿ. ಅದರಲ್ಲಿ 6000 ppm ಅಷ್ಟು ಆಕ್ಸಿಜನ್ ಸಿಗ್ತದೆ ನಿಮ್ಗೆ. ನಿಮ್ಮ ಬ್ಲಡ್ ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತದೆ. ಬ್ಲಡ್ ಅಲ್ಲಿ ಏನೇನು ತಗೊಂಡು ಹೋಗ್ಬೇಕು, ಸಪ್ಲೈ ಮಾಡ್ಬೇಕು, ಆ ಹೆಲ್ಪ್ ಅನ್ನ ಮಾಡ್ತದೆ. ಸೊ ಆಮೇಲೆ ಆಟೋಮೆಟಿಕ್ಲಿ ನಿಮ್ಗೆ ಕ್ಯಾನ್ಸರ್ ಬರದಂತೆ ತಡೆಯಲಿಕ್ಕೆ ನಿಮ್ಗೆ ಅದು ಹೆಲ್ಪ್ ಮಾಡ್ತದೆ. ಆ ರೀತಿಯಲ್ಲಿ ನಿಮ್ಗೆ ವರ್ಕ್ ಆಗ್ತದೆ. ಓಕೆ, ಇನ್ಕ್ರೀಸ್ ದ ರೆಸಿಸ್ಟೆಂಟ್ ಟು ಸ್ಟ್ರೆಸ್. ಆದ್ರೆ ಟೋಟಲಿ ನಾನು ಹೇಳಿದಲ್ಲ, ಇಷ್ಟು ತನಕ ಹೇಳಿದ ಅದಕ್ಕೆ ಟೋಟಲಿ ನಮ್ಮ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇದ್ರೆ ಎಲ್ಲ ಪ್ರಾಬ್ಲಮ್ ಬರುತ್ತೆ. ರೆಸಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡ್ಬೇಕು. ನಮ್ಮ ಬಾಡಿಗೆ ಸಫಿಷಿಯಂಟ್ ವಿಟಮಿನ್ A, B, C, D, K ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಂಟಿ ಆಕ್ಸಿಡೆಂಟ್ ಇದೆಲ್ಲ ನಮ್ಗೆ ಅಗತ್ಯ ಬೇಕು. ಮೆಗ್ನೀಷಿಯಂ ಬೇಕು, ಸತು ಬೇಕು, ಇದೆಲ್ಲ ಬೇಕು. ಎಲ್ಲಿ ಸಿಗ್ತದೆ ನಿಮ್ಗೆ? ಓನ್ಲಿ ಇನ್ DXN ಪ್ರಾಡಕ್ಟ್. ಆಲ್ DXN ಪ್ರಾಡಕ್ಟ್ ಯಾವುದೇ ತಗೊಳ್ಳಿ, ಅದು ನಿಮ್ಮ ಬಾಡಿ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಇನ್ಕ್ರೀಸ್ ದ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಮಾಡ್ಲಿಕ್ಕೆ, ಆಟೋಮೆಟಿಕ್ ನಿಮ್ಗೆ ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲದೆ ನೀವು ಹ್ಯಾಪಿ ಆಗಿರ್ಲಿಕ್ಕೆ ಅದು ನಿಮ್ಗೆ ಹೆಲ್ಪ್ ಮಾಡ್ತದೆ. Okay, in the end, the balance of the cell, tissues, organs, systematic function, and hence gain good health. ತಗೋಬೇಕಾದ್ರೆ ನೀವು DXN is the balance. DXN ಪ್ರಾಡಕ್ಟ್ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಬಾಡಿಯಲ್ಲಿ ಏನ್ ಬೇಡವೋ ಅದನ್ನೆಲ್ಲ ಕ್ಲೀನ್ ಆಗಿ ಹೊರಗಡೆ ಆಗ್ತದೆ. ಆಮೇಲೆ ಒಳಗಡೆ ಬರ್ದಂತನೂ ತಡೀತದೆ. ದಟ್ ಇಸ್ ದ ಥಿಂಗ್. ಸೊ ಅದಕ್ಕೆ ನಿಮ್ಗೆ ಗ್ಯಾನೋಡರ್ಮ ಹೇಳ್ತದೆ 1 in 30 days ಸ್ಕ್ಯಾನ್ ಮಾಡ್ತದೆ. ಸ್ಕ್ಯಾನ್ ಆದ ನಂತರ ಡಿಟಾಕ್ಸಿಫಿಕೇಶನ್ ಆಗ್ತದೆ, ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಆಗ್ತದೆ, ಆಮೇಲೆ ನೆಕ್ಸ್ಟ್ ರೀಬಿಲ್ಡಿಂಗ್ ಆಗ್ತದೆ ಅಂಡ್ ರಿಜುವನೇಟ್ಸ್ ಆಗ್ತದೆ. ಟೋಟಲಿ ನಿಮ್ಗೆ DXN ಪ್ರಾಡಕ್ಟ್ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಪಾತ್ರ ವಹಿಸ್ತದೆ. ರೆಗ್ಯುಲರ್ ನೀವು ಯೂಸ್ ಮಾಡಿ ಈ ಬೆನಿಫಿಟ್ ಅನ್ನ ನೀವು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನ ವೈರಸ್ ಅಂಡ್ ಟಾಕ್ಸಿನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಡಿಪ್ಲೀಟೆಡ್ ಫೇಟಸ್ ಸೆಲ್ಸ್. ಅಂದ್ರೆ ನಿಮ್ಗೆ ಸ್ಟಾರ್ಟ್ ಈಗ ಪ್ರೆಗ್ನೆನ್ಸಿಯಲ್ಲಿ, ಇದನ್ನ ನೀವು ಪ್ರೆಗ್ನೆನ್ಸಿ ಇದ್ದವರಿಗೆ ನಮ್ DXN ಪ್ರಾಡಕ್ಟ್ ಫಸ್ಟ್ ಕೊಡ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಅವ್ರು ಏನಾದ್ರು ಅನಿಮಿಕ್, ಅವ್ರು ಲೇಡಿ ಏನಾದ್ರು ಅನಿಮಿಕ್ ಆದ್ರೆ ಹುಟ್ಟುವ ಮಕ್ಕಳು ಅನಿಮಿಕ್ ಆಗಿರ್ತಾರೆ, ಮಾಲ್ ನ್ಯೂಟ್ರಿಷನ್ ಆಗಿರ್ತಾರೆ. ತಾಯಿ ವೀಕ್ ಇದ್ರೆ ಮಕ್ಕಳು ವೀಕ್ ಆಗೇ ಇರ್ತಾರೆ. ಯಾಕಂದ್ರೆ ತಾಯಿಗೆ ಅದು ಡಿಫಿಷಿಯನ್ಸಿ ಇದೆ, ಅದು ಫೆಟಸಲ್ ಅದೇ ಬಂದಿರ್ತದೆ. ಸೊ ಅವ್ರಿಗೆ ಅಲ್ಲಿ ಪ್ರಾಬ್ಲಮ್. ಅದನ್ನ ಪ್ರೆಗ್ನೆನ್ಸಿಯಲ್ಲಿ ನೀವು ಫಸ್ಟ್ ನಿಮ್ಗೆ ನಮ್ಮ DXN ಪ್ರಾಡಕ್ಟ್ ಅನ್ನ ಕೊಡ್ಬೇಕಾಗ್ತದೆ. ಯಾರೆಲ್ಲ ಪ್ರೆಗ್ನೆನ್ಸಿ ಆದ್ರೆ ನೀವು RGGL ಕೊಡ್ಬೋದು, ಸ್ಟುಲ್ಲಾ ಕೊಡ್ಬೋದು, ಅಥವಾ ನೋನಿ ಜ್ಯೂಸ್ ಕೊಡ್ಬೋದು, ಅಥವಾ DXN ಅದರ್ ಪ್ರಾಡಕ್ಟ್ಸ್ ಅನ್ನು ಕೊಡ್ಬೋದು. ಅದು ವೆರಿ ಇಂಪಾರ್ಟೆಂಟ್. ವೈರಸ್ ಮತ್ತೆ ಟಾಕ್ಸಿನ್ಸ್ ಎಂಟ್ರಿ ಆಗದಿದ್ದಾಗೆ ಸೇಫ್ ಗಾರ್ಡ್ ದೃಢವನ್ನೇ ನೀವು ಸೇಫ್ ಮಾಡ್ಬೋದು. ಅಲ್ಲಿಂದನೇ ನೀವು ಸ್ಟಾರ್ಟ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಆಗ್ತದೆ. ಸೊ ಪ್ರೆಗ್ನೆಂಟ್ ವುಮನ್ ಇಂದ ಸ್ಟಾರ್ಟ್ ಮಾಡಿ. ಸೊ ಬೇಬೀಸ್, ಮಕ್ಕಳು ಹುಟ್ಟಿದ್ರ ಕೂಡಲೇ ಹುಟ್ಟುವ ಮಕ್ಕಳಿಗೆ ನಿಮ್ಗೆ
ವೈರಸ್ ಮತ್ತೆ ಟಾಕ್ಸಿನ್ ಬೇಗ ಅಟ್ಯಾಕ್ ಆಗ್ತದೆ. ನಿಮ್ಗೆ ಅದು ಅಟ್ಯಾಕ್ ಆಗದಿದೆ ಅಂಡರ್ ದ ಅಟ್ಯಾಕ್ ಆಫ್ ಟಾಕ್ಸಿನ್ಸ್ ಫ್ರಮ್ ಫುಡ್ ಅಂಡ್ ವೈರಸ್. ಸೊ ಅಟ್ಯಾಕ್ ಆಗದಿದ್ದಾಗೆ ನಿಮ್ಗೆ DXN, ಎಸ್ಪೆಷಲಿ ಮಕ್ಕಳಿಗೆ GL ಮತ್ತೆ ಸ್ಪ್ರುಲಿನಾ, ವೆರಿ ನೈಸ್ ಫುಡ್. ಇದನ್ನ ನೀವು ರೆಗ್ಯುಲರ್ ಕೊಡೋದ್ರಿಂದ ನಿಮ್ಗೆ ಮಕ್ಕಳಿಗೆ ಬರುವಂತ ಕಾಯಿಲೆಗಳಿಂದ ಅಥವಾ ಸಣ್ಣ ಪುಟ್ಟ ಪ್ರಾಬ್ಲಮ್ ಇಂದ, ಅಥವಾ ಎಷ್ಟೋ ಮಕ್ಕಳು ಇಮ್ಯುನಿಟಿ ವೀಕ್ ಇದ್ರೆ ಆಗಾಗ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ. ಡಾಕ್ಟರ್ ಹತ್ರ ಹೋದಾಗ ಪುನಃ ನಿಮ್ಗೆ ಆಂಟಿಬಯೋಟಿಕ್ ಅಲ್ಲಿ ನಿಮ್ಗೆ ಪುನಃ ಪ್ರಾಬ್ಲಮ್ ಆಗ್ತದೆ. ಅದು ಬೇಡ ಅಂತ ಹೇಳಿದ್ರೆ DXN ಅಟ್ಲೀಸ್ಟ್ ಯು ಕ್ಯಾನ್ ಸ್ಟಾರ್ಟ್ ಒನ್ ಡೇ ಕುಕೂಸಿಯಿಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ ಸ್ಪಿರುಲಿನಾ ಸ್ಟಾರ್ಟ್ ಮಾಡ್ಬೋದು. ಆ ರೀತಿ ನಮ್ಗೆ ಪ್ರಾಡಕ್ಟ್ ಇದೆ. ಮಕ್ಕಳಿಗೆ GL ಇದೆಯಲ್ಲ, ಬೆಸ್ಟ್. ಇಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಜಸ್ಟ್ ತಾಯಿ ಹಾಲಲ್ಲಿ ಮಿಕ್ಸ್ ಮಾಡಿ ನೀವು ಕೊಡ್ಬೋದು. ಆ ಬೆನಿಫಿಟ್ ಅನ್ನ ತಗೊಳ್ಲಿಕ್ಕೆ ಆಗ್ತದೆ. ಆಮೇಲೆ ಟಾಡ್ಲರ್ಸ್ ಅಂಡ್ ಪ್ಲೇ ಏಜ್, ಅಂದ್ರೆ ಸ್ವಲ್ಪ ಮಕ್ಕಳು ದೊಡ್ಡದಾಗ್ತಾ ಇದ್ದಾರೆ, ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ, ಅವರಿಗೆ ಏನ್ ಬೇಕು, ಡೆಫಿನೆಟ್ಲಿ DXN ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಸ್ವಲ್ಪ ಬೆಳೆದ ನಂತರ ಬೆಳೀತಾ ಇದ್ದಾರೆ, ಬೆಳಿಬೇಕಾದ್ರೆ ಸಫಿಶಿಯಂಟ್ ನೋಡಿ, ಈಗ ಅಂಬೆಗಾಲು ಇಡುದು ಅಂತ ಹೇಳ್ತಾರೆ, ನಡಿಲಿಕ್ಕೆ ಸ್ಟಾರ್ಟ್ ಆಯ್ತು, ಸೊ ಕುಡಿ, ಅವಾಗ ಬೇಗ ಡೆವಲಪ್ಮೆಂಟ್ ಆಗ್ತದೆ. ಹೈಟ್ ವೆಯ್ಟ್ಗೆಲ್ಲ ನಮ್ಗೆ ತುಂಬಾ DXN ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ ಪ್ರತಿಯೊಬ್ಬರಿಗೆ. ನೆಕ್ಸ್ಟ್ ಪ್ರೀ ಸ್ಕೂಲ್, ಎಲಿಮೆಂಟರಿ ಅಂಡ್ ಪ್ರೈಮರಿ ಸ್ಕೂಲ್ ಅಲ್ಲಿ ಮಕ್ಕಳು, ಯಾಕಂದ್ರೆ ಈಗ ಸ್ವಲ್ಪ ಓದೋದ್ರಲ್ಲಿ ಗಮನ ಇರ್ತದೆ, ಮತ್ತೆ ಕೆಲಸ ಓಡಾಡ್ತಾರೆ ಅವರು, ಅವರಿಗೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಹೊರಗಡೆಯಿಂದ ನಿಮ್ಗೆ ಟಾಕ್ಸಿನ್ಸ್, ಬ್ಯಾಕ್ಟೀರಿಯಾ ಎಲ್ಲ ಬರೋ ಚಾನ್ಸಸ್ ಇರ್ತದೆ. ಅದನ್ನೆಲ್ಲ ಹೊರಗಡೆ ಕರೆಕ್ಟ್ ಇರ್ಬೇಕಂತ ಹೇಳಿದ್ರೆ ಪುನಃ DXN ನಿಮ್ಗೆ ಬೆಸ್ಟ್. ಈಗ ಹೊರಗಡೆ ಹೋದಾಗ ನೋಡಿ, ವೈರಸ್ ಬರ್ಬೋದು, ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗ್ಬೋದು, ಗೊತ್ತಾಗೋದಿಲ್ಲ ನಮ್ಗೆ. ಸ್ಕೂಲಿಗೆ ಹೋಗಿ ಇರ್ತಾರೆ, ಅಲ್ಲಿ ಫುಡ್ ತಗೊಳ್ತಾರೆ, ನೀರು ಕುಡಿತಾರೆ. ಸೊ ಅದರಿಂದ ಹೊರಗೆ ಉಳಿಬೇಕಾದ್ರೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕಾಗ್ತದೆ. ನೆಕ್ಸ್ಟ್ ಸೆಕೆಂಡರಿ ಸ್ಕೂಲ್ ಸ್ಟೂಡೆಂಟ್, ನಾವು ಅಡಲಸೆಂಟ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ಏಜ್ ಆಗ್ತದೆ. ಈಗ ಟೀನ್ ಏಜ್ ಅಂತ ಹೇಳ್ತೀವಿ, ಆ ಏಜ್ ಅಲ್ಲಿ ನೀವು 100% ಕೊಡ್ಬೇಕು. ಯಾಕಂದ್ರೆ ಸ್ವಲ್ಪ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗ್ತದೆ, ಗೊತ್ತಾಯ್ತು ನಿಮ್ಗೆ. ಆಮೇಲೆ ಮಕ್ಕಳು ಸ್ಕೂಲಲ್ಲೇ ಫುಡ್ ತಗೊಳ್ತಾರೆ, ಅಲ್ಲಿ ಟಾಕ್ಸಿನ್ಸ್ ಇರ್ಬೋದು, ಬೇರೆ ಬೇರೆ ಅವರಿಗೆ ಆಟೋಟ, ಬೇರೆ ಬೇರೆ ಅವರಿಗೆ ಏನ್ ಹೇಳ್ತಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಬರ್ಬೋದು. ಅವಾಗ ಮತ್ತೆ ಟಾಕ್ಸಿನ್ಸ್, ಸ್ಕೂಲಲ್ಲೂ ನಿಮ್ಗೆ ಟಾಕ್ಸಿನ್ಸ್ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನೆಲ್ಲ ಹೊರಗೆ ಉಳಿಬೇಕಂತ ಹೇಳಿದ್ರೆ ನೀವು ಆ ಮಕ್ಕಳಿಗೆ ಕೊಡಿಬೇಕಂತ. ನೆಕ್ಸ್ಟ್ ಈಗ ಮಕ್ಕಳೆಲ್ಲ ಕಾಲೇಜ್ ಲೆವೆಲ್ಗೆ ಹೋಗಿ, ಯೂನಿವರ್ಸಿಟಿ ಸ್ಟೂಡೆಂಟ್ ಆದ್ರು, ಡಬಲ್ ಗ್ರಾಜುಯೇಟ್ ಆದ್ರು, ಅವಾಗ ನಿಮ್ಗೆ ಸಹವಾಸ ದೋಷ, ಬೇರೆ ಬೇರೆ ಕುಡಿಯುವುದು, ತಿನ್ನುವುದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಬೇರೆ ಬೇರೆ ಫಂಕ್ಷನ್ ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಯೂ ಸಹ ಸ್ಟ್ರೆಸ್ ಇರ್ತದೆ. ಆಮೇಲೆ ಟಾಕ್ಸಿನ್ಸ್ ಲೋಡ್ ಜಾಸ್ತಿ ಆಗ್ತದೆ, ಅಲ್ಲಿಯೂ ಸಹ ಮಕ್ಕಳಿಗೆ ನೀವು ಕ್ಯಾನೋಡರ್ಮವನ್ನ ಅಥವಾ DXN ಪ್ರಾಡಕ್ಟ್ ಅನ್ನ 100% ಕೊಡಿ. ಅದರಿಂದ ಅವ್ರು ಹೊರಗುಳಿಲಿಕ್ಕೆ ಆಗ್ತದೆ. ವರ್ಕಿಂಗ್ ಅಡಲ್ಟ್ಸ್, ಈಗ ನಿಮ್ಗೆ ಗೊತ್ತೇ ಇದೆ ಕೆಲಸದಲ್ಲಿ ಎಷ್ಟು ನಿಮ್ಗೆ ಸ್ಟ್ರೆಸ್ ಇದೆ ಅಂತ. ಸೊ ಸ್ಟ್ರೆಸ್ ವೆರಿ ಇಂಪಾರ್ಟೆಂಟ್. ಈಗ ಮೈಂಡ್ ಇಂಡ್ಯೂಸ್ಡ್ ಡಿಸೀಸ್ ಅಂತ ಹೇಳ್ತಾರೆ, ಮೈಂಡೇ ಎಲ್ಲದಕ್ಕೂ ಕಾರಣ. ಮೈಂಡ್ ಅನ್ನ ನಾವು ಕರೆಕ್ಟ್ ಇಡ್ಲಿಕ್ಕೆ ಯಾವ್ದಿದೆ, ಮೈಂಡ್ ನ ನಿಮ್ಗೆ ಸೆಲ್ ನ ಏನ್ ಹೇಳ್ತಾರೆ ಡಿಜನರೇಟ್, ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ, ಪುನಃ ರಿಜುವನೇಟ್ ಮಾಡ್ಲಿಕ್ಕೆ, ಸೆಲ್ ರಿಜುವನೇಟ್ ಮಾಡೋದು ಹೇಗೆ? ಸೊ DXN ಪ್ರಾಡಕ್ಟ್ ಸೆಲ್ ಅನ್ನ ರಿಜುವನೇಟ್ ಮಾಡ್ತಾರೆ, ರೀಜನರೇಟ್ ಮಾಡ್ತಾರೆ. ಸೊ ಓನ್ಲಿ ಒನ್ ಪ್ರಾಡಕ್ಟ್ ಇನ್ ದ ವರ್ಲ್ಡ್. ನಿಮ್ಗೆ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ, ರೀಜನರೇಟ್ ಸೆಲ್ ಮಾಡೋದು DXN RGGR. ಆ ರೀತಿ ಯಾವುದೇ ಸ್ಟ್ರೆಸ್ ಇರಲಿ, ಯಾವುದೇ ಟಾಕ್ಸಿನ್ಸ್ ಇರಲಿ, ಯಾವುದೇ ನಿಮ್ಗೆ ಪ್ರಿಸರ್ವೇಟಿವ್ ಇರಲಿ, ಅಥವಾ ಬಾಡಿ ಅಸಿಡಿಕ್ ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ನೀವು ಅವರಿಗೆ ಸಫಿಶಿಯಂಟ್ ಹೋಗ್ಬೇಕಾದ್ರೆ. ಈಗ ನಿಮ್ಗೆ ಈ ವರ್ಕಿಂಗ್ ಅಡಲ್ಟ್ಸ್ ಜೊತೆಗೆ ನಮ್ಗೆ ಏನ್ ಮಾಡ್ಬೇಕು, ಸೀರಿಯಲ್ ಬಂದಿದೆ, ಸೀರಿಯಲ್ ತಗೊಂಡು ಹೋಗ್ಬೋದು, ಸ್ಪಿರುಲಿನಾ ಸೀರಿಯಲ್ ಅಥವಾ ಕ್ವಾಡಿಸೆಪ್ ಸೀರಿಯಲ್, ವೆರಿ ಗುಡ್. ಸೊ ಏನಾದ್ರೂ ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಥವಾ ನಿಮ್ಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಜಸ್ಟ್ ನೀವು ಏನ್ ಮಾಡ್ಬೇಕು, ಒಂದ್ ಬೌಲ್, ಒಂದು 100 and 150 ml ತಗೊಳ್ಳಿ, ಒಂದು ಸೀರಿಯಲ್, ಸ್ಪಿರುಲಿನಾ ಸೀರಿಯಲ್ ಅನ್ನ ಹಾಕಿ, ಅಥವಾ ನಿಮ್ಗೆ ಕ್ವಾಡಿಸೆಪ್ ಸೀರಿಯಲ್ ಯೂಸ್ ಮಾಡಿ, ಜಸ್ಟ್ 3-4 hours ನಿಮ್ಗೆ ಆರಾಮ್ ಇರ್ಬೋದು. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಅಂತವರಿಗೆ DXN ಆ ತರ ಪ್ಯಾಕೇಜ್ ಕಂಪನಿ ರೆಡಿ ಮಾಡಿದೆ, ನೀವು ಅದನ್ನ ಯೂಸ್ ಮಾಡಿ ಆ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಆಗ್ತದೆ. ಸೊ ಮಿಡ್ಲ್ ಏಜ್, ಸೊ ಅಂಡರ್ ದ ಅಟ್ಯಾಕ್ ಆಫ್ ಟಾಕ್ಸಿನ್ಸ್ ಫ್ರಮ್ ಫುಡ್ ಅಂಡ್ ಸ್ಟ್ರೆಸ್, ಮಿಡ್ಲ್ ಏಜ್ ಅಲ್ಲಿ 100% ನಿಮ್ಗೆ ಫುಡ್ ಪ್ರಾಬ್ಲಮ್. ಎಷ್ಟೋ ಜನ ನೋಡಿ, ಮಿಡ್ಲ್ ಏಜ್ ಅಲ್ಲಿ ಗೊತ್ತಾಗ್ತದೆ ನಿಮ್ಗೆ, ಹೊಟ್ಟೆ ಎಲ್ಲ ದಪ್ಪ ಆಗಿರೋದು, ಹೊಟ್ಟೆ ದೊಡ್ಡದಾಗಿರೋದು. ಅದು ಏನಂತಂದ್ರೆ ಅದು ಜೀರ್ಣ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಕೆಲವರು ತಿಂತಾರೆ. ಅದು ಏನ್ ಬೇಕೋ ಅದು ತಗೊಳ್ಳೋದು, ಏನ್ ಬ್ಯಾಡ ಅದೆಲ್ಲ ಜಾಸ್ತಿ ತಗೊಳ್ತಾರೆ. ಎಸ್ಪೆಷಲಿ ನಿಮ್ಗೆ ನಾನ್ ವೆಜಿಟೇರಿಯನ್ ಒಂದು ಲಿಮಿಟ್ ಅಲ್ಲಿ ತಗೋಬೇಕು. ತುಂಬಾ ಓವರ್ ಆದ್ರೆ ಇಟ್ ಟೇಕ್ಸ್ 4 hours. ವೆಜಿಟೇಬಲ್ ಎಲ್ಲ ನಿಮ್ಗೆ 3/4 ಗಂಟೆಯಲ್ಲಿ ಜೀರ್ಣ ಮಾಡಿ ಬಿಡ್ತದೆ. ನಾನ್ ವೆಜ್ 4 hours. ತಿರುಗಿ 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 ಏನಾಗ್ತದೆ, ಆಸಿಡಿಕ್ ಜಾಸ್ತಿ ಆಗ್ತದೆ. ಸೊ ಮಿಡ್ಲ್ ಏಜ್ ಅಲ್ಲೆಲ್ಲ ನಿಮ್ಗೆ ಈ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ DXN ಪ್ರಾಡಕ್ಟ್ ವೆರಿ ಗುಡ್ ಫಾರ್ ದ ಮಿಡ್ಲ್ ಏಜ್ ಅವರಿಗೂ ಕೂಡ. ಸೊ ಇನ್ನು ಓಲ್ಡ್ ಏಜ್ ಅಲ್ಲಿ ಏನಾಗ್ತದೆ, ಶಕ್ತಿ ಕಮ್ಮಿ ಆಗ್ತದೆ, ಡಿಜನರೇಟ್ ಆಗ್ತಾ ಬಾಡಿ. ಸೊ ಇನ್ಫ್ಲಮೇಷನ್ ಎಲ್ಲ ಜಾಸ್ತಿ ಇರ್ತದೆ, ನೋವು, ಸಂಕಟಗಳು, ಇದೆಲ್ಲ ಪ್ರಾಬ್ಲಮ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ನಿಮ್ಮ ಏನ್ ತಿಂದಿರಿ ಅದು ಕರೆಕ್ಟ್ ಆಗಿ ಡೈಜೆಷನ್ ಪವರ್ ಡೌನ್ ಆಗಿರ್ತದೆ.
ಸೊ ಆ ಟೈಮಿಗೆ ನಿಮಗೆ DXN ಪ್ರತಿಯೊಬ್ಬರಿಗೂ ಕೊಡ್ಬೇಕು ಓಲ್ಡ್ ಏಜ್ ಅಲ್ಲಿ. ಸೊ ಇನ್ನು ನಿಮ್ಗೆ ಬೇರೆ ಬೇರೆ ಅದರಿಂದ ಕ್ಯಾನ್ಸರ್ ಬರ್ಬೋದು, ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಅಟ್ಯಾಕ್ ಈ ತರ ಪ್ರಾಬ್ಲಮ್ ಬರುವ ಚಾನ್ಸಸ್ ಇರ್ತದೆ. ಸೊ ಇಂಥ ಪ್ರಾಬ್ಲಮ್ ಇಂಥ ಟೈಮಲ್ಲಿ ನೀವು ಜಸ್ಟ್ DXN ಪ್ರಾಡಕ್ಟ್ ನೀವು ಯೂಸ್ ಮಾಡೋದ್ರಿಂದ ನೀವು ಅದರಿಂದ ಹೊರಗೆ ಉಳಿಲಿಕ್ಕೆ ನಿಮ್ಗೆ ಒಂದು ಒಳ್ಳೆ ಚಾನ್ಸ್ ಇದೆ. ಈವನ್ ದ ಸಿಕ್ ಪೀಪಲ್ ಅನ್ನ ನೀವು ಬಿಡಬಾರ್ದು. ಆಲ್ರೆಡಿ ಸಿಕ್ ಆಗಿದೆ ಆದ್ರೆ ಅವ್ರನ್ನ ಬಿಟ್ಟು ಬಿಡಬಾರ್ದು. ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಇದೆ ಕೊಡಿ, ಅಲೋಪತಿಯೋ, ಆಯುರ್ವೇದೋ, ಸಿದ್ಧ, ಯುನಾನಿ, ಟ್ರೀಟ್ಮೆಂಟ್ ಯು ಹ್ಯಾವ್ ಟು ಟೇಕ್. ಬಟ್ ನಿಮ್ಗೆ ಟ್ರೀಟ್ಮೆಂಟ್ ತಗೊಂಡ್ರು ನಿಮ್ಗೆ ಡಾಕ್ಟರ್ 100% ಗ್ಯಾರಂಟಿ ಹೇಳೋದಿಲ್ಲ. ಯಾಕೆಂದ್ರೆ ರೋಗ ಬೇರೆ ರೋಗಿ. ಎಸ್, ನಿಮ್ದು ಸ್ಕ್ರೀನು ಸ್ಮಾಲ್ ಇದೆ, ಟೂಲ್ ಬಾರ್ ಎಲ್ಲ ಕಾಣ್ತಿದೆ, ಲಾರ್ಜ್ ಮಾಡ್ಬಿಡಿ ಸರ್ ಅದು ಸ್ಕ್ರೀನ್. ಲಾರ್ಜ್ ಮಾಡಿದ್ರೆ ನನಗೆ ಕೆಳಗಡೆ ಆಪರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೋಡಿದೆ ನಾನು. ಸೊ ಲಾರ್ಜ್ ಮಾಡಿದ್ರೆ ಇದು ಆಪರೇಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದು ತುಂಬಾ ಲಾರ್ಜ್ ಆಗ್ತದೆ. ಯಾಕಂದ್ರೆ ಇದು ನನ್ನ ಇದು ಆನ್ಲೈನ್ ಸ್ಲೈಡ್ ಅಲ್ಲ, ಇಂಟರ್ನೆಟ್ ಸ್ಲೈಡ್. ಅದು ಸ್ಲೈಡ್ ಅನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿದೆ ನಾನು, ಟ್ರೈ ಮಾಡಿ ನೋಡಿದೆ, ಬಟ್ ಇಲ್ಲಿ ನೋಡಿ. ಓಕೆ, ಕೀಬೋರ್ಡ್ ಮೇಲೆ ಕೆಳಗೆ ಮಾಡಿದ್ರೆ ಆಗಲ್ವಾ? ಆಗ್ತದೆ ಸರ್. ಓಕೆ, ನೋಡಿ ಮಾಡಿದೀನಿ, ನೋಡಿ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಇವಾಗ ಮಾಡಿ ನೆಕ್ಸ್ಟ್ ಸ್ಲೈಡ್ ಕೊಡಿ ನೋಡುವ. ಓಕೆ ಓಕೆ ಓಕೆ, ಐ ವಿಲ್ ಟ್ರೈ. ಓಕೆ ಓಕೆ ಓಕೆ, ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಸರಿ, ಓಕೆ. ಸೊ ಈಗ ನಿಮ್ಗೆ ಈಗ ಓಲ್ಡ್ ಏಜ್ ಪೀಪಲ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಯಾಕೆ ನೀವು ತಗೋಬೇಕು ಅಂತ ಹೇಳಿ. 100% ಅವರ ಆಶೀರ್ವಾದ, ಅವರ ಬ್ಲೆಸ್ಸಿಂಗ್ ನಮ್ಗೆ ಬೇಕೇ ಬೇಕು. ಎಲ್ಲ ಅವರಿಗೆ ಓಲ್ಡ್ ಏಜ್ ಹೋಮ್ಗೆ ಸೇರಿಸ್ಬಿಡಿ, ಮನೆಯಲ್ಲೇ ಒಂದು ರೂಮ್ ಅಲ್ಲಿ ಇರ್ಲಿ ಅವರು. ಅವರಿಗೆ DXN ಪ್ರಾಡಕ್ಟ್ ಕೊಡಿ, ನಿಮ್ಗೇನು ತೊಂದರೆ ಕೊಡೋದಿಲ್ಲ, ಆರೋಗ್ಯವಾಗಿರ್ತಾರೆ ಅವರು. ಸೊ ಏಮನ್ ಕಾಂಪ್ಲಿಕೇಶನ್ಸ್ ಇದ್ರೂ ಕೂಡ ನಿಮ್ಗೆ ಆ ಕಾಂಪ್ಲಿಕೇಶನ್ ಏನ್ ಡಾಕ್ಟರ್ ಸಜೆಷನ್ ಕೊಡೋದ ಮೆಡಿಸಿನ್ ತಗೊಳ್ಳಿ, ಅದ್ರೊಟ್ಟಿಗೆ DXN ಪ್ರಾಡಕ್ಟ್ ಅನ್ನ ಕೊಡಿ. ಡೆಫಿನೆಟ್ಲಿ ಅವರಿಗೆ ಹೆಲ್ಪ್ ಆಗ್ತದೆ. ಲಾಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಸಿಕ್ ಪೀಪಲ್, ಡಿಫ್ರೆಂಟ್ ಟೈಪ್ ಆಫ್ ಸಿಕ್ ಇರ್ಬೋದು. ಎಷ್ಟೋ ಜನ BP, ಶುಗರು, ಅಸ್ತಮಾ, ಅಲರ್ಜಿ, ಕ್ಯಾನ್ಸರ್, ಹಾರ್ಟ್ ಬ್ಲಾಕ್, ಕಿಡ್ನಿ ಪ್ರಾಬ್ಲಮ್, ಬ್ರೈನ್ ಪ್ರಾಬ್ಲಮ್, ಕಿಡ್ನಿಯಲ್ಲಿ ಸ್ಟೋನ್ ಆಗಿರುವುದು ಅಥವಾ ಕಾಂಪ್ಲಿಕೇಶನ್ಸ್ ಇವತ್ತು ಗೊತ್ತೇ ಇದೆ ನಿಮ್ಗೆ. ಈವನ್ ಕೊರೋನಾ ಇರ್ಬೋದು, ವಾಟ್ ಎವರ್ ಇಟ್ ಮೇ, ಡೋಂಟ್ ವರಿ ಅಬೌಟ್ ದಟ್. ವಾಟ್ ಎವರ್ ಡಾಕ್ಟರ್ ಸಜೆಷನ್ ತಗೊಳ್ಳಿ, ಅದ್ರ ಒಟ್ಟಿಗೆ ನೀವು DXN ಪ್ರಾಡಕ್ಟ್ ತಗೊಳ್ಳೋದ್ರಿಂದ ರೋಗ ಬೇರೆ ರೋಗಿ ಬೇರೆ. ರೋಗಕ್ಕೆ ನೀವು ಮೆಡಿಸಿನ್ ತಗೊಳ್ಳೇಬೇಕು, ಆದ್ರೆ ರೋಗ ಮೆಡಿಸಿನ್ ರೋಗಿಯನ್ನು RBC, WBC, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್, PH ನಾನೆಲ್ಲ ಹೇಳಿದ್ನಲ್ಲ. ಬ್ಲಡ್ ಎಷ್ಟು ಚಿಕ್ಕ ಇರ್ಬೇಕು, ಎಷ್ಟು ತಿನ್ ಇರ್ಬೇಕು, ಅದು ನಾರ್ಮಲ್ಲೇ ಇರ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗ್ತದೆ. ಎಷ್ಟೋ ಜನಕ್ಕೆ ಗೊತ್ತಿರೋದು ಕ್ಯಾನ್ಸರ್ ಬೆಳವಣಿಗೆ ಆಗ್ತಾ ಇರ್ತದೆ ನಿಮ್ಮ ಬಾಡಿಯಲ್ಲಿ. ಇಟ್ ಟೇಕ್ಸ್, ನಿಮ್ಗೆ ಹೇಳಿದ್ರಲ್ಲ, 6 to 8 years ಆಗ್ತದೆ. ಡಯಾಬಿಟಿಸ್ ಓವರ್ ನೈಟ್ ಅಲ್ಲಿ ನಿಮ್ಗೆ ಬರುವುದಿಲ್ಲ. ಇವಾಗ್ಲೂ ನಿಮ್ಗೆ ಚೆಕ್ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಡಯಾಬಿಟಿಸ್ ಉಂಟಾ ಅಂತ ಗೊತ್ತಿಲ್ಲ. ಸೊ ಅಂತವರಿಗೂ ಪ್ರಾಬ್ಲಮ್ ಆಗ್ತದೆ. ಕ್ಯಾನ್ಸರ್ ಅಂತೂ ನೀವು ಹೇಳಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಬರ್ತದೆ. ಈ ರೀತಿ ನಿಮ್ಗೆ ಕಾಂಪ್ಲಿಕೇಶನ್ಸ್ ಆಫ್ ಡಿಸೀಸ್ ನೀವು ಹೊರಗೆ ಉಳಿಬೇಕಾದ್ರೆ ಏನ್ ಮಾಡ್ಬೇಕು? ಎಷ್ಟು ಜನರಿಗೆ ನೋವು ಸಂಕಟ ತಡಿಲಿಕ್ಕೆ ಆಗೋದಿಲ್ಲ. ಎಷ್ಟು ಜನರಿಗೆ ಮೋಷನ್ ಪ್ರಾಬ್ಲಮ್, ಯಾರಿಗೂ ನಿದ್ರೆ ಬರುವುದಿಲ್ಲ, ಇವರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿರ್ತದೆ. ಎಷ್ಟೋ ಜನರಿಗೆ ಇನ್ಫ್ಲಮೇಷನ್, ಬಾಡಿ ಎಲ್ಲ ದಪ್ಪ ಆಗೋದು, ಕೈ ದಪ್ಪ ಆಗೋದು. ಇದೆಲ್ಲ ನಿಮ್ಗೆ ಕಾಂಪ್ಲಿಕೇಶನ್ಸ್ ಎಲ್ಲ ಹೊರಗೆ ಉಳಿಬೇಕಾದ್ರೆ ನೀವು RGGL ಸ್ಪಿರುಲಿನಾ ನೋನ್ ಈಸಿಯನ್ನು ತಗೊಳ್ಳಿ. ಒಂದು ಅರ್ಧ ಗಂಟೆ ಬಿಟ್ಟು ಮೆಡಿಸಿನ್ ತಗೊಳ್ಳಿ, ಅದು ಅರ್ಧ ಗಂಟೆ ಬಿಟ್ಟು DXN ಫುಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ, ನಿಮ್ಗೆ ಹೇಗೆ ಹೊರಗೆ ಬರ್ಲಿಕ್ಕೆ ಆಗ್ತದೆ ಅಂತ 1 by 1. ಸೊ ಎನಿ ಟೈಮ್ ಎನಿ ಪ್ರಾಬ್ಲಮ್ ಯು ಡೋಂಟ್ ವರಿ. 6 month ಆಯ್ತು ನಿಮ್ಗೆ ನಮ್ಮೊಬ್ರು ಪಾಷಾ ಅವ್ರು ಇದಾರೆ ಏನೋ ಗೊತ್ತಿಲ್ಲ ಮೀಟಿಂಗ್ ಅಲ್ಲಿ, ಇಲ್ಲಿ ನಾನು ನೋಡ್ತೀನಿ. ಅವ್ರು ಇದ್ರೆ ಅವ್ರು ಓಪನ್ ಮಾಡಿ ಕೇಳಿ ನೋಡಿ. ಅವ್ರಿಗೆ ನಾನು ಲಾಸ್ಟ್ ಮಂತ್ ಅವರಿಗೆ ಸರಿ 1 week ಅವ್ರದ್ದು ಇದಕ್ಕಿದ್ದಕ್ಕೆ WBC ಜಾಸ್ತಿ ಆಯ್ತು. WBC ಜಾಸ್ತಿ ಆದ್ರ ಕೂಡಲೇ ಜನ ಅವರಿಗೆ ಬೇರೆ ವೇ ಇಲ್ಲ. ಸೊ ಅವ್ರು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಬಿಡ್ತಾರೆ. ಸೊ ಇವರಿಗೆ ಅದೇ ತರ ಹೇಳಿ ಅವರಿಗೆ ಪ್ರಾಬ್ಲಮ್ ಮಾಡ್ಬಿಟ್ರು. ಸುಮಾರು ಖರ್ಚು ಮಾಡಿದ್ರು, ಅವರು ದುಡ್ಡು ಖರ್ಚು ಮಾಡಿದ್ರು. ಮತ್ತೆ ಏನಾಯ್ತು ಅಂದ್ರೆ ಟೋಟಲಿ ಮೈಂಡ್ ಫೆಡಪ್ ಆಗಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ರಾಯಚೂರು. ಸೊ ಬಟ್ ನಾವು RGGL ಕೊಟ್ಟಾಗ ಜಸ್ಟ್ 1 week ಅಲ್ಲಿ ಅವರದ್ದು ಸುಮಾರು 2400 ಕೌಂಟ್ WBC ಕೌಂಟ್ ಇದೆಯಲ್ಲ ಕಮ್ಮಿ ಬಂತು. ಸೊ 14,340 ಇದ್ದದ್ದು 12,000ಕ್ಕೆ ಬಂದ್ಬಿಟ್ಟು. ಸೊ ಜಸ್ಟ್ 1,000 ಡಿಫರೆನ್ಸ್ ಮಾತ್ರ ಇತ್ತು ಅವರಿಗೆ. ನಾನೀಗ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದೇನೆ, ಡೆಫಿನೆಟ್ಲಿ ಅವ್ರು ಕರೆಕ್ಟ್ ಆಗ್ತದೆ. ಸೊ DXN ಪ್ರಾಡಕ್ಟ್ಸ್ ಇದೆಯಲ್ಲ ನಿಮ್ಗೆ, ಇಟ್ ಈಸ್ ನಿಮ್ಗೆ ವರ ಇದ್ದಾಗಿದೆ. ಸೊ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಕರೆಕ್ಟ್ ಮಾಡ್ತಾರೆ. ಪ್ರತಿಯೊಬ್ರು ಇವ್ರಂತಲ್ಲ, ಪ್ರತಿಯೊಬ್ರು ಇದನ್ನ ರೆಗ್ಯುಲರ್ ಯೂಸ್ ಮಾಡಿದ್ರೆ ಅದರ ಬೆನಿಫಿಟ್ ನಿಮ್ಗೆ 100% ಸಿಗ್ತದೆ 1 by 1. ಸೊ ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಸೊ ಪ್ರತಿಯೊಬ್ರು ಯೂಸ್ ಮಾಡಿ ಅಂತ ಹೇಳುತ್ತಾರೆ. ಸೊ ನಿಮ್ಗೆ ಫಾರ್ ದ ಹೆಲ್ತ್ ಪರ್ಪಸ್. ಬಟ್ ಇಲ್ಲಿ ನಿಮ್ಗೆ ಈಗ ಕಾರ್ಡಿಸೆಪ್ ಕಾಫಿ ಬಂದಿದೆ. ಸೊ RGGL ಕಾರ್ಡಿಸೆಪ್ ಕಾಫಿ, ಮೊರಿಂಜಿ, ಸ್ಪಿರುಲಿನಾ, ಕ್ಲೈನ್ಸ್ ಈಗ ಬರ್ಲಿಕ್ಕಿದೆ. ಸೊ ದೀಸ್ ಆರ್ ದ ಮೈನ್ DXN ಪ್ರಾಡಕ್ಟ್ಸ್. ಸೊ ನೀವು ಯಾರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ಬೋದು, ತೊಂದರೆ ಇಲ್ಲ. RGGL ನನಗೆ ಸ್ಟಾರ್ಟಿಂಗ್ ಹೇಳಿದ್ ನಿಮ್ಗೆ ಜಸ್ಟ್
ಸ್ಟಾರ್ಟ್ ವಿತ್ ಒನ್ ಪ್ಯಾರಿಂದಾನೆ ಮಾಡಿ. RGT ಅಲ್ಲಿ ಯಾಕಂದ್ರೆ RG ಅಲ್ಲಿ ಸ್ವಲ್ಪ ನಿಮ್ಗೆ ಏನಾಗ್ತದೆ, ರಿಫ್ಲೆಕ್ಷನ್ ಪಾರ್ಟ್ ಇರ್ತದೆ. ಬಾಡಿಯಲ್ಲಿ ಟಾಕ್ಸಿನ್ ತುಂಬಾ ಲೋಡ್ ಇದ್ರೆ ಸ್ವಲ್ಪ ನಿಮ್ಗೆ ಏನಾಗ್ತದೆ ಅಂದ್ರೆ ನೋವುಗಳು ಜಾಸ್ತಿ ಕಾಣ್ಬೋದು, ಅಥವಾ ಸ್ವಲ್ಪ ಮೋಷನ್ ವೇರಿಯೇಷನ್ ಕಾಣ್ಬೋದು, ಅಥವಾ ಇನ್ನು ಕೆಲವರಿಗೆ ಗಿಡ್ಡಿನೆಸ್ ಬರ್ಬೋದು. ಈ ತರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ RG ಅನ್ನ ಸ್ವಲ್ಪ ಸ್ಲೋ, 1 RG ಕೊಟ್ರೆ ನಿಮ್ಗೆ 2 GL. ಸೊ ಅದೇ ತರ ನೀವು ಇನ್ಕ್ರೀಸ್ ಮಾಡ್ತಾರೆ, ಏನು ನಿಮ್ಗೆ ರಿಫ್ಲೆಕ್ಷನ್ ಏನು ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಆಟೋಮೆಟಿಕ್. ಇನ್ನು ನಿಮ್ಗೆ ಹೊಸದಾಗಿ ಅಂತ ಹೇಳಿದ್ರೆ ನಮ್ಮ ಹತ್ರ ಮೊರಿಸ್ ಇದೆ, ನೋನಿ ಇದೆ. ನೋನಿ ಜೊತೆಗೆ ನೀವು ಇದನ್ನ ಮಿಕ್ಸ್ ಮಾಡಿ ಕೊಡ್ಬೋದು. ಮಿಕ್ಸ್ ಮಾಡಿ ಕೊಡೋದ್ರಿಂದ ಈ ತರ ಕಾಂಪ್ಲಿಕೇಶನ್ಸ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬರುವುದಿಲ್ಲ. ಈ ರಿಫ್ಲೆಕ್ಷನ್ ಪಾರ್ಟ್ ತುಂಬಾ ಕಮ್ಮಿ ಇರ್ತದೆ. ಸೊ ಆ ರೀತಿಯಲ್ಲಿ ಕೊಡ್ಬೋದು. ಸೊ ಈ ರೀತಿ ಪ್ರತಿಯೊಂದು DXN ಪ್ರಾಡಕ್ಟ್ ಇದೆಯಲ್ಲ, ಮಿರಾಕಲ್ ಅಂತ ಹೇಳ್ಬೋದು, ಮಿರಾಕಲ್ ನಾಟ್. ಆ ರೀತಿಯಲ್ಲಿ ನಿಮ್ಗೆ ಕೆಲಸ ಮಾಡ್ಬೋದು 1 by 1. ಸೊ ಅದರಿಂದ ಏನಾದ್ರೂ ನಿಮ್ಗೆ ಮೊರಸಿಸ್ ಸುಮಾರು 30 ml, ಬೆಳಿಗ್ಗೆ 30 ml, ಸಂಜೆ 30 ml. ಅದಕ್ಕೆ ಒಂದು ಗ್ಲಾಸ್ ಇದೆ, 30 ml ತಗೊಂಡ್ರೆ ಇದಕ್ಕೆ ಅಷ್ಟೇ ನೀರನ್ನ ಮಿಕ್ಸ್ ಮಾಡಿದ್ರೆ ಗೊತ್ತಾಯ್ತು. ಒಂದು 60 ml ನೀರು ಮಿಕ್ಸ್ ಮಾಡಿ ನಿಮ್ಗೆ ಈವನ್ ನಿಮ್ಗೆ ಕಾಂಪ್ಲಿಕೇಶನ್ ಬರ್ಲಿಲ್ಲ, RG ಅನ್ನ ಓಪನ್ ಮಾಡಿ ಇದಕ್ಕೆ ಹಾಕಿ, GL ಅನ್ನ ಓಪನ್ ಮಾಡಿ ಹಾಕಿ, ಆಮೇಲೆ ಸ್ಪಿರುಲಿನಾ ಕ್ಯಾಪ್ಸೂಲ್ ಬರ್ತದಲ್ಲ ಅದನ್ನ ಓಪನ್ ಮಾಡಿ ಹಾಕ್ಬಿಟ್ಟು ಸರಿ ಶೇಕ್ ಮಾಡಿ. ಯಾಕಂದ್ರೆ ಗ್ಲಾಸ್ ಆಗೋದಿಲ್ಲ, ನೀವೊಂದು ಬಾಟಲ್ ಅಲ್ಲಿ ತಗೊಳ್ಳಿ, ಸರಿ ಶೇಕ್ ಮಾಡಿ. ಒಂದು 30 ಸಲ, 40 ಸಲ, 50 ಸಲ ಶೇಕ್ ಮಾಡಿಬಿಟ್ಟು ಕೊಟ್ಬಿಡಿ ಅವರಿಗೆ. ನೋಡಿ ನಿಮ್ಗೆ 3 ಇಂದ 6 ತಿಂಗಳು, ಯಾವುದೇ ಕಾಯಿಲೆ ಇರ್ಲಿ ಮೆಡಿಸಿನ್ ತಗೊಳ್ಳಿ, ಅದು ಒಟ್ಟಿಗೆ ಇದನ್ನು ಕೊಡಿ. ಡೆಫಿನೆಟ್ಲಿ ಅವರಿಗೆ ಇನ್ಫ್ಲಮೇಷನ್ ಇರುವುದಿಲ್ಲ, ರಿಫ್ಲೆಕ್ಷನ್ ಪಾರ್ಟ್ ತುಂಬಾ ಕಮ್ಮಿ ಇರ್ತದೆ. ಸೊ ಆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ವಂಡರ್ಫುಲ್ ಪ್ರಾಡಕ್ಟ್, ಪ್ರತಿಯೊಬ್ರು ನೀವು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಅದರ ಜೊತೆಗೆ ನಾನು ಹೇಳೋದು ನಿಮ್ಗೆ ಅದರ್ ಪ್ರಾಡಕ್ಟ್ಸ್. ಶಶಿ ಚೇಂಜ್ ಓವರ್ ಆಗುದಿಲ್ಲ. ಓಕೆ, ಟೋಟಲಿ ನಿಮ್ಗೆ ಇದರಲ್ಲಿ ಮೀನಿಂಗ್ ಅಂತ ಹೇಳಿದ್ರೆ ಯುವರ್ ಬಾಡಿ ಈಸ್ ಅಂಡರ್ ಅಟ್ಯಾಕ್. ನೀವು ಬಿಲೀವ್ ಆರ್ ನಾಟ್, ನಿಮ್ಗೆ ಗೊತ್ತಿಲ್ಲೋ ಗೊತ್ತಿಲ್ಲ, ನಮ್ಗೆ ಇಂಡೈರೆಕ್ಟ್ಲಿ ನಾವು ಟಾಕ್ಸಿನ್ ಅನ್ನ ನಮ್ಮ ಬಾಡಿ ಮೇಲೆ ಹಾಕ್ತಾ ಇದೀವಿ. ಯಾರಿಗೆಲ್ಲ ಕಣ್ಣುರಿ, ಎದೆಉರಿ, ಎಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಇದೆ ಅಂತ ಹೇಳಿದ್ರೆ, ಸೊ ಕಾಂಪ್ಲಿಕೇಶನ್ಸ್ ಆಲ್ರೆಡಿ ನಿಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಲೋಡ್ ಆಗಿದೆ ಅಂತ ಇಟ್ಕೊಳ್ಳಿ. ನೀವು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಅದನ್ನ ಕ್ಲೀನ್ ಮಾಡ್ಕೊಳ್ಳೇಬೇಕು, ತೆಗಿಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡ್ಲೇಬೇಕು. ಇಮ್ಯೂನ್ ಸಿಸ್ಟಮ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕೆ DXN ಪ್ರಾಡಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಈ DXN ಪ್ರಾಡಕ್ಟ್ ರೆಗ್ಯುಲರಿ ತಗೊಳ್ಳೋದ್ರಿಂದ ನಿಮ್ಗೆ ಕಾಯಿಲೆ ಬರ್ದಿದ್ದ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಕಾಯಿಲೆ ಬರ್ದಿದ್ದಾಗೆ ನೀವು ಇರ್ಬೋದು. ಇನ್ನು ಕೆಲವರಿಗೆ ಕಾಂಪ್ಲಿಕೇಶನ್, ನಿಮ್ಗೀಗ ಕೆಲವರಿಗೆ ನಿಮ್ಮ ತಂದೆಯವರಿಗೆ, ಅವರಿಗೆ ಅಜ್ಜವರಿಗೆ ಡಯಾಬಿಟಿಸ್ ಇರ್ಬೋದು. ಸೊ ನಿಮ್ಗೆ 40ನೇ ಏಜ್ ಅಲ್ಲಿ ಬಂದಿದೆ ಅವರಿಗೆ, ನಿಮ್ಗೆ 50ನೇ ಏಜ್ ಅಲ್ಲಿ ಪೋಸ್ಟ್ ಪೋನ್ ಆಗ್ಬೋದು. ಅದಕ್ಕೂ ಸಹ ಇದು ಹೆಲ್ಪ್ ಮಾಡ್ತದೆ. ಅದರಿಂದ ಪ್ರತಿಯೊಂದು DXN ಪ್ರಾಡಕ್ಟ್ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಪ್ರತಿಯೊಬ್ರು ರೆಗ್ಯುಲರ್ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ಇನ್ನು ನಿಮ್ಗೆ ರೆಕಾರ್ಡ್ ಬೇಕಾದ್ರೆ ನೀವು DXN ಸೈಟ್ ಅಲ್ಲಿ ಹೋಗ್ಬೋದು. ಬೇಕಾದಷ್ಟು ನಿಮ್ಗೆ GMP, ISO 14,000 and ಹಲಾಲ್ ಸರ್ಟಿಫೈಡ್. ಇವಾಗ ನಿಮ್ಗೆ DXN ಸ್ಪಿರುಲಿನಾ ಮೇಲೆ ನೀವು ನೋಡಿರ್ಬೋದು, ISO 22,000 ಹಾಕಿದ್ದಾರೆ. ನೀವು ಇದರಲ್ಲಿ 360 ಇದೆ. ಎಟ್ ಎ ಟೈಮ್ ತಗೊಂಡು ನಿಮ್ಗೆ ಅಡ್ಡ ಪರಿಣಾಮ ಇಲ್ಲ ಅಂತ ಒಂದು ಇವತ್ತು ಹುಟ್ಟಿದ ಮಗುವಿಗೆ ಕೊಡ್ಬೋದು. ಬೇರೆ ಎಲ್ಲಾ ಸ್ಪಿರುಲಿನಾದಲ್ಲಿ ನೀವು ನೋಡಿ, ಅದರಲ್ಲಿ ಒಂದು ನೀವು ಅಬ್ಸರ್ವ್ ಮಾಡ್ಬೇಕು, ಅವರು ಅದರಲ್ಲಿ ಏನೇನು ಉಂಟು ಕಂಟೆಂಟ್ಸ್ ಬೋರ್ಡ್ ಹಾಕಿರೋದಿಲ್ಲ. ಇದರಲ್ಲಿ ಎಲ್ಲ ಕ್ಲಿಯರ್ ಆಗಿ ಪ್ರೋಟೀನ್ಸ್ ಎಷ್ಟು, ಫೈಬರ್ ಎಷ್ಟು, ಕಾರ್ಬೋಹೈಡ್ರೇಟ್ ಹಾಕಿದ್ದಾರೆ. ಹೌದಾ? ಯಾವುದೇ ಬೇರೆ ಕಂಪನಿಯಲ್ಲಿ ನೋಡಿ ಹಾಕಿರೋದಿಲ್ಲ. ಎರಡನೇದಾಗಿ ನಿಮ್ಗೆ ಅವರು ನ್ಯಾಚುರಲ್ ಅಂತ ಕೆಲವರು ಹಾಕಿರ್ತಾರೆ, ಆದ್ರೆ ಅದು ನ್ಯಾಚುರಲ್ ಆಗಿರುವುದಿಲ್ಲ. ಸೊ ಅದರಲ್ಲಿ ಪ್ರಿಸರ್ವೇಟಿವ್ ಪಕ್ಕಾ ಇರ್ತದೆ. ಸೊ ಅದಕ್ಕೆ ಕೇಳಿ ISO 22,000 ಉಂಟಾ ನೋಡ್ಕೋಬೇಕು. ಎಲ್ಲಾ ಸ್ಪಿರುಲಿನಾ ಒಂದೇ. DXN ಸ್ಪಿರುಲಿನಾ ಯಾಕೆ ಡಿಫರೆಂಟ್ ನಿಮಗೆ ಗೊತ್ತಿರ್ಬೇಕು. ಆಮೇಲೆ ಎಷ್ಟೋ ಜನ ನಿಮ್ಗೆ ನೀರ್ ಯೂಸ್ ಮಾಡ್ತಾರೆ, ಕಂಟ್ಯಾಮಿನೇಟೆಡ್ ನೀರ್ ಯೂಸ್ ಮಾಡ್ತಾರೆ. DXN ಆ ತರ ಯೂಸ್ ಮಾಡೋದಿಲ್ಲ. ನೀವು ಪಾಂಡಿಚೇರಿ ನಾನು ಹೋಗಿ ಬಂದಿದ್ದೀನಿ, ಎಷ್ಟು ಕ್ಲೀನ್ ಆಗಿ, ನೀವು ಸಹ ಹೋಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ತಯಾರು ಮಾಡ್ತಾರೆ, ಎಷ್ಟು ನಿಮ್ಗೆ ಈವನ್ ಡ್ರೈನೆಸ್ ಹೇಗೆ ಮಾಡ್ತಾರಂತೆ. ಸೊ ನಿಮ್ಗೆ ಈಸಿಯಾಗಿ ಬಿಸಿಲಲ್ಲಿ ಡ್ರೈ ಮಾಡ್ಬೋದು. ಇಲ್ಲ, ಅದಕ್ಕೋಸ್ಕರ ಕಾಂಪ್ಯಾಕ್ಟ್ ರೂಮ್ ಮಾಡಿರ್ತಾರೆ. ಸೊ ಪುನಃ ನಿಮ್ಗೆ ಗಾಳಿ ಬಲಿ ಅಟ್ಯಾಕ್ ಆಗ್ಬೋದು ಅಂತ ಅದಕ್ಕೆ ಒಂದು ಕಾಂಪ್ಯಾಕ್ಟ್ ರೂಮ್ ಮಾಡಿ ಅದ್ರ ಒಳಗಡೆ ಇದನ್ನ ಡ್ರೈ ಮಾಡ್ತಾರೆ. ರಿಯಲಿ ನೀವು ಒಂದ್ಸಲ ಅದನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅದು ಕರೆಕ್ಟ್ ಗೊತ್ತಾಗುವಂತದ್ದು. ಸೊ ಆ ರೀತಿಯಲ್ಲಿ ಕಂಪನಿ ನಿಮ್ಗೆ ತಯಾರು ಮಾಡ್ತಾರೆ. ಆಮೇಲೆ ಇದು ನಿಮ್ಗೆ ತೋರಿಸ್ಬೇಕು ಜನರಿಗೆ. TG ಅಂತ ಹೇಳ್ದಂತೆ ಇವತ್ತು ಎಷ್ಟೋ ನೆಟ್ವರ್ಕ್ ಮಾರ್ಕೆಟ್ ಕಂಪನಿಗಳು ಇಂಡಿಯಾದಲ್ಲಿ ಇರ್ಬೋದು, ಹೊರಗಡೆನೂ ಇರ್ಬೋದು. ಆದ್ರೆ ಅವರಿಗೆ TGA ಸರ್ಟಿಫಿಕೇಟ್ ಅಂತ ನೋಡ್ಬೇಕು. ಇದು ನಿಮ್ಗೆ ತುಂಬಾ ಈಸಿಯಾಗಿ ಸಿಗುವ ಸರ್ಟಿಫಿಕೇಟ್ ಅಲ್ಲ. ನಿಮ್ಗೆ
ಗೊತ್ತಾಯ್ತು ನಿಮಗೆ, ಈಸಿ ಇಲ್ಲ. ದಿಸ್ ಇಸ್ ಇಶ್ಯೂಡ್ ಬೈ ದ ಆಸ್ಟ್ರೇಲಿಯನ್ ಗವರ್ಮೆಂಟ್. ನಿಮ್ಗೆ ಆಸ್ಟ್ರೇಲಿಯಾ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ, ನಿಮ್ಗೆ ಗೊತ್ತಾಗ್ಬೋದು, ಈ ಸೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ, ಎಲ್ಲ ಇನ್ಫಾರ್ಮೇಶನ್ ಇದೆ ಅದು. ಸೊ ಇಲ್ಲಿ ನಿಮ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಇದು ರಿನ್ಯೂ ಮಾಡ್ಬೇಕು. ದಟ್ ಈಸ್ ದ ಥಿಂಗ್. ಅಷ್ಟು ಅಂದ್ರೆ ನಿಮ್ಗೆ ಈವನ್ ಟಾಯ್ಲೆಟ್ಸ್ ಅಷ್ಟು ಕ್ಲೀನ್ ಮೇಂಟೈನ್ ಮಾಡ್ಬೇಕು. ಒಳಗಡೆ ಬಿಡಿ, ಅಷ್ಟು ಹೈಜಿನಿಕ್. ಎಲ್ಲಿಯೂ ನಿಮ್ಮ ಈವನ್ RGGL ನಾವೀಗ ತಗೊಂಡ್ರೆ, ಇದು RGGL ಇದೆಯಲ್ಲ, ಇದು ನಾವು ಮಾತ್ರ ಇಲ್ಲಿ ಕೈಯಲ್ಲಿ ಮುಟ್ಟುವುದು, ಯಾರು ಇದರಲ್ಲಿ ಕೈಯಲ್ಲಿ ಮುಟ್ಟಿರೋದು ಅದೇ ತರ ತಯಾರಾಗಿ ಬಂದಿರ್ತದೆ. ಎಲ್ಲಿಯೂ ಕೈಯಲ್ಲಿ ಟಚ್ ಆಗಿರೋದೆ ಇಲ್ಲಿವರೆಗೆ ಬಂದಿರ್ತದೆ. ದಟ್ ಈಸ್ ಇಂಪಾರ್ಟೆಂಟ್. ಆ ರೀತಿ ನಿಮ್ಗೆ ಹೈಜಿನಿಕ್ ಆಗಿ ತಯಾರು ಮಾಡಿದ್ರೆ ಮಾತ್ರ, ನೀವು ಹೈಜಿನಿಸಿಯನ್ನ ಮೇಂಟೈನ್ ಮಾಡಿದ್ರೆ, ಕ್ವಾಲಿಟಿಯನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ, ಅದಕ್ಕೆ ಮಾತ್ರ ಈ TGS ಸರ್ಟಿಫಿಕೇಟ್ ಸಿಗ್ತದೆ. ಎಷ್ಟು ಕಂಪನಿಗೆ ಇಂಡಿಯಾದಲ್ಲಿ TGS ಸರ್ಟಿಫಿಕೇಟ್ ಉಂಟು ನೋಡಿ. ಇಟ್ಸ್ ವೆರಿ ಗುಡ್ ಸರ್ಟಿಫಿಕೇಟ್. ಇದನ್ನ 100% ನಿಮಗೆ ಕ್ವಾಲಿಟಿ ಇದ್ರೆ ಮಾತ್ರ ಈ ಸರ್ಟಿಫಿಕೇಟ್ ಸಿಗ್ತದೆ. DXN ಗೆ ಹೈಜಿನ್. ನೆಕ್ಸ್ಟ್ ಇಸ್ ದ ಹಲಾಲ್ ಸರ್ಟಿಫಿಕೇಟ್. ಈಗ ಎಷ್ಟು ನೆಟ್ವರ್ಕ್ ಕಂಪನಿಗಳು ನಿಮ್ಗೆ ಗಲ್ಫ್ ರೀಜನ್ ಅಲ್ಲಿ ಇದಾವೆ ನೋಡಿ. ನೀವು ಎಲ್ಲೋ ಒಂದು ಕೌಂಟಬಲ್ ಇದೆ, ಆದ್ರೂ ಅವರಿಗೆ ಈ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಕಾಲ್ಡ್ ಹಲಾಲ್ ಸರ್ಟಿಫಿಕೇಟ್. ದ ಪ್ಯೂರ್ ನೇಚರ್ಸ್ ಗಿಫ್ಟ್. ಏನು ಆಡ್ ಮಾಡಲಿಲ್ಲ, ಏನು ಸಬ್ಟ್ರಾಕ್ಟ್ ಮಾಡಲಿಲ್ಲ. ಆ ರೀತಿ ಈಗ ನೀವು ಗ್ಯಾನೋಡರ್ಮಾ ಇರ್ಬೋದು, ಇದರಿಂದ ನಾವು ಇದಕ್ಕೆ ಸೇರ್ಲಿಲ್ಲ, ಇದರಿಂದ ಏನೂ ತೆಗೆದಿಲ್ಲ. ದಟ್ ಈಸ್ ದ ಥಿಂಗ್. ನಿಮ್ಗೆ ಹಿಂದ್ಗಡೆ ಗ್ಯಾನೋಡರ್ಮಾ ಕಾಣ್ತಾ ಇದೆ, ನಿಮ್ಗೆಲ್ಲ ರೆಡ್ ಮಶ್ರೂಮ್ ಕಾಣ್ತಾ ಇದೆ ಸೊ ಸ್ಕ್ರೀನ್ ಅಲ್ಲಿ. ಅದರಲ್ಲಿ ನಿಮ್ಗೆ ಅದರಿಂದ ನಾವು ಏನೂ ತೆಗೆದಿರುವುದಿಲ್ಲ. ಇಲ್ಲಿ ನಿಮ್ಗೆ ರೆಡ್ ಮಶ್ರೂಮ್, ದಿಸ್ ಇಸ್ ಅ ಮಶ್ರೂಮ್. ನಿಮ್ಗೆ ಟೈಮ್ ಹೋದಾಗ ಈ ತರ ನಿಮ್ಗೆ ಕಲರ್ ಆಕ್ಚುಲಿ ಅದು ಹಿಂದೆ ಕಾಣ್ತಾ ಇಲ್ಲ, ರೆಡ್ ಇರ್ತದೆ. ಸೊ ದಿಸ್ ಇಸ್ ಇದರದ್ದು ನಾವು ಪೌಡರ್ ಮಾಡಿ ಇದರಿಂದ ಫೈಬರ್ ಮಾತ್ರ ತೆಗೆದಿರ್ತೀವಿ. ಫೈಬರ್ ಏನು ಮೆಡಿಸಿನ್ ವ್ಯಾಲ್ಯೂ ಅದೇ ತರ ಇದರಲ್ಲೇ ಇದೆ, ಏನೂ ನಿಮ್ಗೆ ಚೇಂಜ್ ಮಾಡಿಲ್ಲ. ಅದನ್ನ ಇದರಲ್ಲಿ ನೀವು ತಗೊಳ್ತಾ ಇರೋದು ನೇಚರ್. ಅದಕ್ಕೋಸ್ಕರ ಸರ್ಟಿಫಿಕೇಟ್ ಸಿಗ್ಬೇಕಾದ್ರೆ, ನಿಮ್ಗೆ ಹಲಾಲ್ ಸಿಗ್ಬೇಕಾದ್ರೆ ಆಡ್ ಮಾಡಿರ್ಬಾರ್ದು, ಸಬ್ಟ್ರಾಕ್ಟ್ ನ್ಯಾಚುರಲ್ ಆಗಿರ್ಬೇಕು. ದೆನ್ ಓನ್ಲಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಕಮ್ಸ್ ಟೆಲ್ ಸ್ಟೋರೀಸ್, ಟಾಕ್ ಟು ಪೀಪಲ್ ಪ್ರೊಫೆಷನಲಿ. ಸೊ ನಿಮ್ಗೆ ಹೌ ಕ್ಯಾನ್ ಯು ಮೇಕ್ ದ ಡಿಫರೆನ್ಸ್ ಬೋತ್ ಹೆಲ್ತ್ ಅಂಡ್ ಇನ್ಕಮ್ ಥ್ರೂ ಅಂದ್ರೆ, ಸೊ ಇದನ್ನ ನೀವು ಬಿಸ್ನೆಸ್ ಆಗಿ ಮಾಡ್ಬೇಕು ಅಥವಾ ಇದನ್ನ ಜನರಿಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ ನೀವ್ ಹೇಗೆ ಹೇಳ್ತೀರಿ ಅಂದ್ರೆ, ಈಗ ನೋಡಿ, ನೀವೊಂದು ಶೋರೂಮಿಗೆ ಹೋಗ್ತೀರಿ ಅಥವಾ ಒಂದು ಡಾಕ್ಟರ್ ಹತ್ರ ಹೋಗ್ತೀರಿ, ಏನ್ ಹೇಳ್ತಾರೆ ಡಾಕ್ಟರ್, ಬಾರಿ ಒಳ್ಳೆ ಡಾಕ್ಟರ್ ಅಂತ ಹೇಳ್ತಾರೆ. ಅವಾಗ ಬೇರೆಯವರು ಅಲ್ಲಿ ಹೋಗ್ತಾರೆ. ಅದೇ ತರ ನೀವೇನ್ ಮಾಡ್ಬೇಕಂದ್ರೆ, ಈ ಟೆಸ್ಟಿಮೋನಿಯಲ್ಸ್ ಯಾರು ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ, ಎಸಿಡಿಕ್ ಯೂಸ್ ಮಾಡಿರ್ತಾರೆ, ಹಲ್ಲುವಿಗೆ ಪೇಸ್ಟ್ ಯೂಸ್ ಮಾಡಿರ್ತಾರೆ, TT ಕ್ರೀಮ್ ಅನ್ನು ಯೂಸ್ ಮಾಡಿರ್ತಾರೆ, ಬೇರೆ ಬೇರೆ ಅವರದ್ದು ಸ್ಟೋರೀಸ್ ಸಣ್ಣ ವಿಡಿಯೋ ಮಾಡಿರ್ಬೇಕು, ಅಥವಾ ಅವ್ರನ್ನ ತೋರಿಸಿದ್ರೆ, ಅವರ ಸ್ಟೋರಿ ಹೇಳಿಸಿದ್ರೆ ಜನ ಇದನ್ನ ನಂಬಿಕೆಯಿಂದ ತಗೊಳ್ತಾರೆ. ಯಾಕೆಂದ್ರೆ ಇದು ನಿಮ್ಗೆ ಡಿಸೀಸ್ ಕ್ಯಾಟಗರಿಯಲ್ಲಿ ಬರುವುದಿಲ್ಲ, ಅಥವಾ ಡಾಕ್ಟರ್ ಇದನ್ನ ಪ್ರಿಸ್ಕ್ರೈಬ್ ಮಾಡುದಿಲ್ಲ. ಇದನ್ನ ಜನ ಮಾತಿಂದ ಹೋಗ್ಬೇಕಾಗ್ತದೆ. ಟಾಕ್ ಟು ಪೀಪಲ್ ಪ್ರೊಫೆಷನಲಿ. ಆ ರೀತಿ ಹೇಳಿದಾಗ ಮಾತ್ರ ಜನ ನಂಬ್ತಾರೆ, ಜನ ಇದನ್ನ ತಗೊಳ್ತಾರೆ. ಅದರ್ವೈಸ್ ಈ ಪ್ರಾಡಕ್ಟ್ ಇದು RGGL ಇದು ಎಷ್ಟೋ ಜನ ತಗೊಂಡು ಮನೆಯಲ್ಲೇ ಹಾಗೆ ಇಟ್ಟಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ. ನೀವು ಬೇರೆಯವರು ಅವ್ರಿಗೆ ಹೇಳಿದಾಗ ಮಾತ್ರ ಅವ್ರಿಗೆ ಗೊತ್ತಾಗ್ತದೆ. ಅವರ ನೋವು ಕಮ್ಮಿ ಆದಾಗ ಮಾತ್ರ ಅವರು ಬೇರೆಯವ್ರಿಗೆ ಹೇಳಲಿಕ್ಕೆ ರೆಡಿ ಆಗ್ತಾರೆ. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಸೊ ಬೈ ಆರ್ಗನೈಸಿಂಗ್ ಹೋಮ್ ಮೀಟಿಂಗ್. ಸೊ ಯಾವ ರೀತಿ ನೀವು ಇದನ್ನ ಮಾಡ್ಬೋದು ಅಂತ ಹೇಳಿದ್ರೆ, ಹೋಮ್ ಮೀಟಿಂಗ್ ಇಸ್ ದ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಮನೆಯಲ್ಲಿ ನಿಮ್ಮ ಮನೇಲಿ ಹೋಮ್ ಮೀಟಿಂಗ್ ಮಾಡಿ ಅಥವಾ ಅವ್ರ ಮನೇಲಿ ಹೋಮ್ ಮೀಟಿಂಗ್ ಮಾಡಿ, ಪ್ರಾಡಕ್ಟ್ ಅನ್ನ ನಾನು ಹೇಳಿದಾಗೆ ಡೆಮೋ ಮಾಡಿ. ಈಗ ನಾನು ತೋರಿಸಿದ್ನಲ್ಲ, RG ತಿನ್ನೋದು, GL ತಿನ್ನೋದು ಅಥವಾ ಸ್ಪಿರ್ಲರ್ ತಿನ್ನೋದು, ನೀವು ತುಂಬಾ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದನ್ನ ನನಗೆ ಪ್ರಾಬ್ಲಮ್ ಇತ್ತು, ಇದನ್ನ ತಗೊಳ್ತೀನಿ ಡೈಲಿ. ಸೊ ಅವರ ಎದುರುಗಡೆ ನೀವು ಇದನ್ನ ಡೆಮೋ ಮಾಡಿ ತೋರಿಸಿದ್ರಾಯ್ತು. ಆಟೋಮ್ಯಾಟಿಕ್ ಜನ ನೀವು ಹೇಳಿದ್ದನ್ನ ಕೇಳುದಿಲ್ಲ, ನೀವು ಮಾಡಿದ್ದನ್ನ ಅವ್ರು ಮಾಡ್ತಾರೆ. ನಾನೀಗ ಮಾಡಿದ RGGL ಎಷ್ಟೋ ಜನರಿಗೆ ಕಾನ್ಫಿಡೆನ್ಸ್ ಬರ್ತದೆ, ಅವ್ರು ಯೂಸ್ ಮಾಡ್ತಾರೆ. ನೋನಿ ಜ್ಯೂಸ್ ಕುಡದೆ ದಟ್ ಈಸ್ ಅದು ಮಾತ್ರ ವರ್ಕ್ ಆಗೋದು. ನೀವು 3 ಗಂಟೆ ನೀವು ಭಾಷಣ ನಿಮ್ಗೆಲ್ಲ ಗೊತ್ತಿದೆ ಅಂತ ಏನು ವರ್ಕ್ ಆಗುದಿಲ್ಲ. ನೀವ್ ಏನ್ ಮಾಡ್ತೀರಿ ಅದು ಮಾತ್ರ. ಹೋಮ್ ಮೀಟಿಂಗ್ ಇಸ್ ಎವ್ರಿಥಿಂಗ್. ನೀವ್ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಇದರಲ್ಲಿ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಇವತ್ತೇ ನೀವು ಹೋಮ್ ಮೀಟಿಂಗ್ ಮಾಡೋದನ್ನ ಕಲಿಸಿ. ಹೋಮ್ ಮೀಟಿಂಗ್ ಹೇಗೆ ಮಾಡೋದು? ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವು ಜನರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಪಾರ್ಟಿ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಅಥವಾ ಡಿಸ್ಟ್ರಿಬ್ಯೂಟರ್ ಇದ್ರೆ ಅವರ ಪಾರ್ಟಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಿಮ್ಗೆ ನಿಮ್ಮ ಅಪ್ಲೈನ್ ಫ್ರೀ ಇದ್ರೆ ಒಟ್ಟಿಗೆ ಹೋಗಿ, ಟೀಮ್ ವರ್ಕ್ ಅಲ್ಲಿ ಹೋಗಿ ಅಪ್ಲೈನ್ ನ ಕರೆಕ್ಟ್ ಆಗಿ ಎಡಿಫೈ ಮಾಡ್ಬಿಟ್ಟು ಅವ್ರ ಪ್ರಾಡಕ್ಟ್ ಬಗ್ಗೆ ಒಂದು ಜಾಸ್ತಿ ಅಂದ್ರೆ ಅರ್ಧ ಗಂಟೆ ತುಂಬಾ ಹೇಳ್ತಾ ಹೋಗಿ ಅರ್ಧ ಗಂಟೆ ಹೇಳಿ, ಅವ್ರ ಎದುರುಗಡೆ ಕಾಫಿ ಮಾಡಿ ಕುಡೀರಿ ಅಥವಾ ಟೀ ಮಾಡಿ ಕುಡೀರಿ, ಅಥವಾ ಪೇಸ್ಟ್ ಬ್ರಷ್ ಮಾಡಿ ತೋರಿಸಿ ಅವರಿಗೆ, ಅಥವಾ ಸೋಪ್ನ ನೀವು ಡೆಮೋ ಮಾಡಿ ತೋರಿಸಿ ಅವರಿಗೆ. ಸೊ ಈ ರೀತಿ ನೀವು ಮಾಡದೆ RGGL ತಿಂದು ತೋರಿಸಿ, ನೋನೀಸಿಯನ್ನ ನೀವು ಹೇಗೆ ಮಿಕ್ಸ್ ಮಾಡೋದು ಅದನ್ನ ಕುಡಿದು ತೋರಿಸಿ. ಸೊ ಆ ರೀತಿ ನೀವು ಡೆಮೋ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಮಾರ್ಕೆಟ್ ಮಾಡ್ಲಿಕ್ಕೆ ಆಗ್ತದೆ. ಈಸಿಯೆಸ್ಟ್ ಮೆಥಡ್ ಅಂದ್ರೆ ಹೋಮ್ ಮೀಟಿಂಗ್. ನಾವ್ ಹೇಳ್ತೀವಿ 1000 ಪ್ರಾಪರ್ ಹೋಮ್ ಮೀಟಿಂಗ್ ಮಾಡಿದ್ರೆ ಯು ವಿಲ್ ಬಿಕಮ್ ಎ ಮಿಲಿಯರ್ ಇನ್ DXN. ಸೊ ಅದರಿಂದ ಬೈ ಎಜುಕೇಟಿಂಗ್ ಅವರ್ ಫ್ರೆಂಡ್ಸ್, ಮೇಕಿಂಗ್ ಪೀಪಲ್ ಅವೇರ್ ಆಫ್ DXN ಹೋಮ್ ಬಿಸ್ನೆಸ್, ನೀವು ಇಲ್ಲಿ ತೋರಿಸಿದ್ದಾರೆ ಹೇಗೆ ಅವೇರ್ನೆಸ್ ಮಾಡ್ಬೇಕು, ಯಾವ ರೀತಿ ಹೇಳ್ಬೇಕು.
ಆಮೇಲೆ ಈವನ್ ಮನೆಯಲ್ಲಿ ನೀವು ಮಾತಾಡೋದ್ರಿಂದ ನಿಮ್ಗೆ ಯಾವ್ದು ಕಾಂಪ್ಲಿಕೇಶನ್ಸ್ ಅಂದ್ರೆ ನಿಮ್ಗೆ ಡಿಸ್ಟರ್ಬೆನ್ಸ್ ಬರುವುದಿಲ್ಲ. ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ನೀವು ಹೇಳ್ತಾ ಇರ್ತಾರೆ, ಅದರಿಂದ ಆಟೋಮೆಟಿಕ್ ಐದರ್ ಅವ್ರು ಜಾಯಿನ್ ಆಗ್ತಾರೆ, ಇಲ್ಲ ಅದರ ಪ್ರಾಡಕ್ಟ್ ಅನ್ನ ಡೆಫಿನೆಟ್ಲಿ ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ನೋವು ಮತ್ತೆ ಸಂಕಟದ ಬಗ್ಗೆ ನೀವು ಮಾತಾಡ್ಬೇಕು. ಅವರ ಪ್ರಾಬ್ಲಮ್ಸ್ ಅನ್ನ ಕೇಳಿ ನೀವು ಫಸ್ಟ್ ಅವ್ರ ಪ್ರಾಬ್ಲಮ್ ನ ಫುಲ್ ಕೇಳ್ಕೊಳ್ಳಿ, ಮತ್ತೆ ಅದಕ್ಕೆ ತಕ್ಕಂತೆ ನೀವು ಸ್ಪಂದನೆ ಮಾಡಿ. ಆಟೋಮೆಟಿಕ್ ನಿಮ್ಮ ಈ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಹೇಗೆ ಮಾಡಬೇಕು ಅಂತ, ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ನಿಮ್ಮ ಒಬ್ರು ಫ್ರೆಂಡ್ಸ್ ಇರ್ಬೋದು, ನೇಬರ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾವ ರೀತಿ ನೀವು ಮಾಡೋದು ಸಿಂಪಲ್ ಆಗಿ ಈ ಬಿಸ್ನೆಸ್ ಅನ್ನ ಸಿಂಪಲ್ ಆಗಿ ನೀವು 3 ಮಾಡ್ಬೇಕಂತಿಲ್ಲ. ನಿಮ್ಗೆ 3 ಯಾಕೆ ಹೇಳಿದಾರೆ ಅಂತಂದ್ರೆ, ನೀವು 6, 10, 16 ಮಾಡಿದ್ರೆ ನೀವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ದು ಏನಂದ್ರೆ ಒಂದ್ಸಲ ಹೇಳಿದ್ರ ಮೇಲೆ ಅವರಿಗೆ ಫಾಲೋ ಅಪ್ ಮಾಡ್ಬೇಕು. ಫಾಲೋ ಅಪ್ ಮಾಡ್ಲಿಕ್ಕೆ ನಿಮ್ಗೆ ರೆಡಿ ಇದ್ರೆ ನೀವು ಬೇಕಾದ್ರೆ 100 ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಈ 3ರಿಂದ ನೀವು ಮಿರಾಕಲ್ ಮಾಡ್ಲಿಕ್ಕೆ ಆಗ್ತದೆ. ಸೊ 3ರಿಂದ ನೀವು ಕೋಟ್ಯಾಧೀಶರ ಆಗ್ಲಿಕ್ಕಾಗ್ತದೆ, ಮಿಲಿಯನರ್ ಆಗ್ಲಿಕ್ಕೆ ಆಗ್ತದೆ. ಆ ರೀತಿಯಲ್ಲಿ ನಿಮ್ಗೆ ಈ ತರ ತೋರಿಸಿದ್ದಾರೆ ಡಯಾಗ್ರಾಮ್ ಅಷ್ಟೇ. ಸೊ ಸ್ಟಾರ್ಟ್ ವಿತ್ ನೀವು ಸ್ಟಾರ್ಟ್ ಮಾಡಿ, ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿ, 1000 PV 3000 PV ಮಾಡೋದನ್ನ ಕಲೀರಿ. ನೆಕ್ಸ್ಟ್ ಕ್ವಿಕ್ ಸಿಲ್ವರ್ ಒಂದೇ ತಿಂಗಳಲ್ಲಿ ಅಟ್ಲೀಸ್ಟ್ ಈ 3 ಜನನ್ನ ನೀವು ಹುಡುಕ್ಬಿಟ್ಟು ಅವರಿಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಟ್ಟು ಅವರಿಗೂ ಸಹ 1000 PV ಮಾಡೋದನ್ನ ಕಲಿಸಿ. ಇಲ್ಲಾಂದ್ರೆ ಅವರಿಗೆ ಬಿಸ್ನೆಸ್ ಆಗಿ ಬಂದ್ರೆ 3500 3000 ಮಾಡೋದನ್ನ ಕಲಿಸ್ಬಿಟ್ಟು ಅವ್ರನ್ನ ಕರೆಕ್ಟ್ ಆಗಿ ಪ್ರಾಡಕ್ಟ್ ಅರ್ಥ ಆಗ್ಬೇಕು. ಫಸ್ಟ್ ನಿಮ್ಗೆ ಒಂದ್ ತಿಂಗಳಲ್ಲಿ ಅವ್ರಿಗೆ ಕುತ್ಕೊಳ್ಳೋ ಲಿಸ್ಟ್ ಹೇಗೆ ಮಾಡೋದಂತ ಫಸ್ಟ್ ಸ್ಟೆಪ್ ನೀವು ಲಿಸ್ಟ್ ಅವರ ಫ್ರೆಂಡ್ಸ್ ರಿಲೇಟಿವ್ ಲಿಸ್ಟ್ ಮಾಡೋದನ್ನ ಕಲಿಸಿ. ನೆಕ್ಸ್ಟ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಅನ್ನ ಡೆಮೋ ಮಾಡೋದು ಹೇಗೆ ಅಂತ ಕಲಿಸ್ಬೇಕು. ನೆಕ್ಸ್ಟ್ ಅಂದ್ರೆ ಹೋಮ್ ಮೀಟಿಂಗ್ ಮಾಡೋದನ್ನ ಕಲಿಸ್ಬೇಕು. ನೆಕ್ಸ್ಟ್ 1000 PV ಯಾಕೆ ಮಾಡೋದನ್ನ ಕಲ್ಸ್ಕೊಡ್ಬೇಕು. ದಿಸ್ ಆರ್ ದ ವೆರಿ ಬೇಸಿಕ್ ಸ್ಟೆಪ್ ಅಂತ ಹೇಳ್ತೀವಿ. ಇದಾದ ನಂತರ ಇಮಿಡಿಯೇಟ್ ನಿಮ್ಗೆ ನೀವು ಬೆಳೀತಾ ಹೋಗ್ತೀರಿ, ಸ್ಟಾರ್ ಆಗ್ಲಿಕ್ಕೆ ಬಂದ್ಬಿಡ್ತೀರಿ. ಈಗ ನಿಮ್ಗೆ ಈ 3 ಜನರಿಗೆ ಸ್ಟಾರ್ ಆಗುತ್ತೆ ಹೇಗೆ, ಅವರಿಗೆ ಹೆಲ್ಪ್ ಮಾಡಿ. ಅವರಿಗೆ ನೀವು ಕರೆಕ್ಟ್ ಆಗಿ ಹೋಮ್ ಮೀಟಿಂಗ್ ಮಾಡೋದನ್ನ ಕಲಿಸ್ಬಿಡಿ. ಡುಪ್ಲಿಕೇಶನ್ ಆಗ್ಲೇಬೇಕು, ಎಲ್ಲವನ್ನು ನೀವೇ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಎಡಿಫೈ ಮಾಡಿದ್ರೆ ಅವ್ರನ್ನ ಎಡಿಫೈ ಮಾಡೋದನ್ನ ಮರಿಬೇಡಿ. ಅವಾಗ ಏನಾಗ್ತದೆ ಅಂದ್ರೆ ಆಟೋಮೆಟಿಕ್ ನಿಮ್ಮ ಬಿಸ್ನೆಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಸಿಯಾಗಿ ನಿಮ್ಮ ಜನ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಗೆ ಆ 12,500 ಮಾಡೋದು ಬರೋದನ್ನು ನೀವು ಅವರಿಗೆ ಹೇಳಿಕೊಡಿ. ಸೊ DXN ಬಿಸ್ನೆಸ್ ಸ್ಟಾರ್ಟ್ ವಿತ್ ಯು ಓನ್ಲಿ. ನೀವೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಮಿಂದನೇ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿಂದ ಸ್ಟಾರ್ಟ್ DXN ಪ್ರಾಡಕ್ಟ್ ಹೆಲ್ತ್ ಪ್ರಾಡಕ್ಟ್ಸ್ ಅಂಡ್ ಬೆನಿಫಿಟ್ಸ್. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಪ್ರಾಡಕ್ಟ್ಸ್ ಅನ್ನ ನೀವು ಸರಿಯಾಗಿ ತಿನ್ನಿ, ಅದರ ಬೆನಿಫಿಟ್ ಅನ್ನ ಶೇರ್ ಮಾಡ್ತಾ ಹೋಗಿ, ಹಂಚ್ಕೊಳ್ತಾ ಹೋಗಿ. ಸನಾ ಅವರೇ, ನೀವು ವಿಡಿಯೋನ ಆಫ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಯು ಸ್ಟಾರ್ಟ್ ಟು ದ ಸ್ಪಾನ್ಸರ್ ಯುವರ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್. ಯು ಸ್ಟಾರ್ಟ್ ಟು ದ ಸ್ಪಾನ್ಸರ್ ಅಂಡ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್. ನಿಮ್ಮ ಸ್ಪಾನ್ಸರ್ ಇದೆಯಲ್ಲ, ಯಾವಾಗ್ಲೂ ಸ್ಪಾನ್ಸರ್ ಏನ್ ಹೇಳ್ತಾರೆ ಅವರಿಗೆ ನಿಮ್ಗಿಂತ ಸ್ವಲ್ಪ ಆದ್ರೂ ಜಾಸ್ತಿ ಗೊತ್ತಿರ್ತದೆ. ಯಾಕಂದ್ರೆ ನಿಮ್ಗಿಂತ ಸ್ವಲ್ಪ ಮೊದಲಾದ್ರೂ ಜಾಯ್ನ್ ಆಗಿರ್ತಾರೆ, ಸೊ ತಿಳ್ಕೊಂಡಿರ್ತಾರೆ. ಆದ್ರೆ ಎಲ್ಲರೂ ತಿಳ್ಕೊಂಡಿರ ಅಂತ ಹೇಳಿಕ್ ಆಗುದಿಲ್ಲ. ಅಲ್ಲಿದ್ರೆ ಅವ್ರ ಅಪ್ಲೈನ್ ಇರ್ತಾರೆ, ಅವ್ರ ಇಮಿಡಿಯೇಟ್ ಸ್ಟಾರ್ ರೂಪಿ ಯಾರು, ನೆಕ್ಸ್ಟ್ ಸ್ಟಾರ್ ಡೈಮಂಡ್ ಯಾರು ಅಂತ ನೋಡಿ ಅವರಿಂದ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡು ಇದನ್ನ ಜನರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಸುಮ್ಮನೆ ನಿಮ್ಗೆ ನಾಲೆಡ್ಜ್ ಬೇಕೇ ಬೇಕು. ನಾಲೆಡ್ಜ್ ಅನ್ನ ತಗೊಂಡು ನಾಲೆಡ್ಜ್ ಅನ್ನ ಜನರಿಗೆ ನೀವು ಕಲ್ಸ್ಕೊಡ್ಬೇಕಾಗ್ತದೆ. ದಟ್ ಈಸ್ DXN ಬಿಸ್ನೆಸ್. ಅದರಿಂದ ನಾವು ಲೆಟ್ ಅಸ್ ಡೂ ಇಟ್. ನಾವೀಗ ಸ್ಟಾರ್ಟ್ ಮಾಡೋಣ. 100% ನಿಮ್ಗೆ ಆರೋಗ್ಯ ಬೇಕು, DXN ಪ್ರಾಡಕ್ಟ್ ಯೂಸ್ ಮಾಡಿ. 100% ಐ ವಿಲ್ ಟೆಲ್ ಯು. ನಿಮ್ಗೆ ಕಾಂಪ್ಲಿಕೇಶನ್ ಬೇಡ, ಯಾಕಂದ್ರೆ ಈ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್. ನಿಮ್ಗೆ ಲಾಸ್ಟ್ ವರೆಗೆ ನಿಮ್ ಜೊತೆಗಿರುವುದು ನಿಮ್ಮ ತಂದೆ ಇಲ್ಲ, ನಿಮ್ಮ ತಾಯಿ ಇಲ್ಲ, ನಿಮ್ಮ ಫ್ರೆಂಡ್ಸ್ ಇಲ್ಲ, ನಿಮ್ಮ ಅಣ್ಣ ಇಲ್ಲ, ನಿಮ್ಮ ತಮ್ಮ ಇಲ್ಲ, ಲಾಸ್ಟ್ ನಿಮ್ಮ ಮಿಸಸ್ ಸಹ, ನಿಮ್ಮ ಹೆಂಡತಿ ಸಹ ನಿಮ್ ಜೊತೆಗಿರೋದು ಇದು ಬಾಡಿ ಮಾತ್ರ. ಅದನ್ನ ನೀವು ಬಾಡಿಯನ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮನ್ನ ಅದು ನೋಡ್ಕೊಳ್ತದೆ. ಅದ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್. ಇದನ್ನ ಪ್ರೀಜೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸುಮ್ಮನೆ ನಿಮ್ಗೆ ಗ್ರಾಂಟೆಡ್ ಆಗಿ ತಗೋಬೇಡಿ. ಯಾವ್ದಾದ್ರು ನಿಮ್ಗೆ ನೋವಿದ್ರೆ, ಸಂಕಟ ಇದ್ರೆ ಇಮಿಡಿಯೇಟ್ ಅದಕ್ಕೆ ಅದು ಸಿಂಪ್ಟಮ್ ಕೊಡ್ತಾ ಇದ್ರೆ ಅದಕ್ಕೆ ಪರಿಹಾರ ತಗೋಬೇಕು. ಏನು ಆಗಿಲ್ಲ, ಅದ ಜಸ್ಟ್ 3 ಲೀಟರ್ಸ್ ನೀರನ್ನ ನೀವು ಕುಡಿದು ನೋಡಿ, ಎಷ್ಟು ಒಳ್ಳೆ ಕ್ಲೀನ್ ಆಗ್ತದೆ. ಮತ್ತೆ ಅದಕ್ಕೆ ಬೇಕಾದಷ್ಟು ಬ್ಯಾಲೆನ್ಸ್ ಫುಡ್ ತಗೊಂಡ್ರೆ ಆಟೋಮೆಟಿಕ್ ಕರೆಕ್ಟ್ ಇರ್ತದೆ. ನಿಮ್ಗೆ ಆರೋಗ್ಯ, ಭಾಗ್ಯ, ನೆಮ್ಮದಿ 100ಕ್ಕೆ 100 ಸಿಗ್ತದೆ. ಸೊ ಇಟ್ ಇಸ್ ನಾಟ್ ಮೈ ಸ್ಲೈಡ್, ಇದು ಸ್ಲೈಡ್ ನನ್ನದಲ್ಲ. ಸೊ ನಾನು ಆನ್ಲೈನ್ ಅಲ್ಲಿ ಸೈಟ್ ನೋಡಿದ್ರೆ ತುಂಬಾ ಜನ ಯಾವಾಗಲೂ ನೋಡಿದ್ರು ಅದಕ್ಕಾಗ್ತದೆ. ಇದು ಯಾವುದೇ ಕಾಯಿಲೆನ ಡೈರೆಕ್ಟ್ ಆಗಿ ಕೆಲಸ ಮಾಡ್ತೀವಿ, ಇಂಡೈರೆಕ್ಟ್ ಆಗಿ ನಿಮ್ಗೆ ಮಾಡ್ತದೆ. ವಿ ವಿಲ್ ಟ್ರೀಟ್ ದ ಬಾಡಿ, ಬಾಡಿ ವಿಲ್ ಟ್ರೀಟ್ ದ ಪ್ರಾಬ್ಲಮ್. ಗೊತ್ತಾಗ್ತದೆ ನಿಮ್ಗೆ? ಆ ರೀತಿ ABC ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗ್ತದೆ. ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳುದು, ಒಳ್ಳೆಯ ಆರೋಗ್ಯ ಬೇಕಂದ್ರೆ DXN ಡೆಫಿನೆಟ್ಲಿ ವರ್ಕ್ ಮಾಡಿ. ನಿಮ್ಗೆ ಒಳ್ಳೆಯ ಆಶೀರ್ವಾದದನ್ನ ಹಣ ಬರಬೇಕು, ಮೋಸ ವಂಚನೆ ಎಲ್ಲ ಬೇಡ. ಆಶೀರ್ವಾದ ಹಣ ಬರಬೇಕು ಅಂದ್ರೆ DXN ಇಸ್ ದ ಬೆಸ್ಟ್ ಬಿಸ್ನೆಸ್ ಆಪರ್ಚುನಿಟಿ ಇನ್ ದ ವರ್ಲ್ಡ್. ಅಷ್ಟು ನಾನು ಗ್ಯಾರಂಟಿ ಹೇಳ್ಬೇಡಿ. ಅಷ್ಟು ಒಳ್ಳೆಯ ಪ್ರಾಡಕ್ಟ್ ಇದೆ, ಅಷ್ಟು ಒಳ್ಳೆಯ ಆಪರ್ಚುನಿಟಿ. ಸಿಸ್ಟಮ್ ಇಸ್ ವೆರಿ ವೆರಿ ಪವರ್ಫುಲ್ ಇದೆ. ಅದನ್ನ ನೀವು ಫಾಲೋ ಮಾಡಿ. ಸೊ ಈಗ ಲಾಸ್ಟ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಯಾರೆಲ್ಲ 3500 PV ಮಾಡ್ತಾರೆ, ಇವತ್ತು 1ನೇ ತಾರೀಕಿದೆ 3500 PV ಮಾಡಿದ್ರೆ ನಿಮ್ಗೆ ಒಂದು
ನೆಕ್ಸ್ಟ್ 2021 ಕ್ಯಾಲೆಂಡರ್ ನಿಮ್ಗೆ ಫ್ರೀ ಇದೆ. ಯಾರೆಲ್ಲ ಇವತ್ತು 3,500 ಸಂಜೆ ಒಳಗಡೆ, ಅದು ನಿಮ್ಗೆ ಏನ್ ಹೇಳಿದ್ರೆ ಕಂಪನಿ ಅದರಲ್ಲೂ ಒಂದು ಕೊಟ್ಟಿದೆ, ಎಷ್ಟು ಬೇಗ ಮಾಡಿದ್ರೆ ಅಷ್ಟು ಒಳ್ಳೇದು. ಯಾಕಂದ್ರೆ ಎಲ್ಲಿವರೆಗೆ ನಮ್ದು, ಯಾಕಂದ್ರೆ 1,000, 2,000, 10,000 ಮಾಡಿದ್ರೆ ಎಲ್ಲಿಂದ ಕೊಡ್ತದೆ ಕಂಪನಿ. ಸೊ ಆದ್ರಿಂದ ಎಲ್ಲಿ ಸ್ಟಾಕ್ ಮುಗಿತದೋ ಅಲ್ಲಿಗೆ ಕ್ಲೋಸ್ ಆಗ್ತದೆ ಅಂತ ಹೇಳ್ತದೆ ಕಂಪನಿ. ಸೊ ಆದ್ರಿಂದ ನೀವು ಮ್ಯಾಕ್ಸಿಮಮ್ ನಿಮ್ಮ ಸ್ಪಾನ್ಸರ್ ಇರ್ಬೋದು, ನಿಮ್ಮ ಸ್ಟಾಕ್ ಪಾಯಿಂಟ್ ಇರ್ಬೋದು, ಇಮಿಡಿಯೇಟ್ ಅವರಿಗೆ ಫೋನ್ ಮಾಡಿ 3,500 PB ಈ ದಿನದಲ್ಲಿ ಮಾಡಿ ಆ ಆಪರ್ಚುನಿಟಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನೂ ಒಂದು ಆಪರ್ಚುನಿಟಿ ಕಂಪನಿ ಕೊಟ್ಟಿದೆ, ಯಾರೆಲ್ಲ ನಿಮ್ಮ ಲೈನ್ ಅಲ್ಲಿ 6 ಲೈನ್ ಅಲ್ಲೇ ಜಾಯಿನ್ ಮಾಡಿ. ನಿಮ್ಗೆ ಸ್ಟ್ರಾಟಜಿ ಅಂತ ಹೇಳ್ತಾರೆ, ಅದಕ್ಕೆ ಸ್ಟ್ರಾಟಜಿ 6 ಲೈನ್ ಅಲ್ಲಿ ಜಾಯಿನ್ ಮಾಡಿಸ್ಬಿಟ್ಟು 6 ಲೈನ್ ನಲ್ಲಿ ನೀವು 3,500 ಮಾಡಿದ್ರೆ 6 ಲೈನ್ ಅಲ್ಲಿ ಕಂಪನಿಯ ಡೈರಿ ಸಹ ನಿಮ್ಗೆ ಫ್ರೀ ಇದೆ, ಒಂದು ಕ್ಯಾಲೆಂಡರ್ ಫ್ರೀ ಇದೆ. 6 ಲೈನ್ ನಲ್ಲಿ 3,500 PB ಮಾಡಿದವರಿಗೆ ನಿಮ್ಗೆ ಕಂಪನಿಯ ಡೈರಿ ಸಹ ಫ್ರೀ ಇದೆ. ಸೊ ಈ ತಿಂಗಳಲ್ಲಿ ಮಾತ್ರ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಕ್ಯಾಲೆಂಡರ್ ಯಾರು ಬೇಕಾದ್ರೆ ತಗೋಬಹುದು, ಯಾಕಂದ್ರೆ ಇದು ಯುವರ್ ಇಂಡಿವಿಜುವಲ್. ಸೊ ನೀವು 3,500 ಮಾಡಿದ್ರೆ ನಿಮ್ಗೆ DXN ಕ್ಯಾಲೆಂಡರ್ ಸಿಕ್ಬಿಡ್ತದೆ, ಟೇಬಲ್ ಕ್ಯಾಲೆಂಡರ್ ಸಿಕ್ಬಿಡ್ತದೆ. ಡೆಫಿನೆಟ್ಲಿ ದಟ್ ಇಸ್ ಎ ಕ್ರೆಡಿಟ್ ಟು ಯು. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಪರ್ಚುನಿಟಿನ ಬಿಡ್ಬೇಡಿ. ಬೆಸ್ಟ್ ಆಪರ್ಚುನಿಟಿ, DXN ಆಪರ್ಚುನಿಟಿ ಎಷ್ಟೆಲ್ಲ ಬಂದಿದ್ದೀರಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು. ಡೆಫಿನೆಟ್ಲಿ ನೀವು ಆದಷ್ಟು ಬೇಗ 12,500 ಜನರಿಗೆ 2 ಗ್ಯಾರಂಟಿ ಇನ್ಕಮ್ ಕೊಡ್ತದೆ ಕಂಪನಿ. 12,500 ಮತ್ತೆ ನಿಮ್ಗೆ 1,00,000 ಗ್ಯಾರಂಟಿ ಇನ್ಕಮ್. ನೀವು 3 ಜನ ಜಾಯಿನ್ ಮಾಡಿ, 3 ಜನ ಸ್ಟಾರ್ ಏಜೆಂಟ್ ಅನ್ನ ಮಾಡಿ 60,000 PV ಮಾಡಿ 12,500. 5 ಜನರಿಗೆ 12,500 ಕಂಪನಿ ಕೊಡ್ತದೆ, ನಿಮ್ಗೆ 1,00,000 ಸಿಗ್ತದೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಪ್ರತಿಯೊಬ್ರು ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ಆಪರ್ಚುನಿಟಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಿಮ್ಗೆ ಕೊಟ್ಟಿರೋ ಆಪರ್ಚುನಿಟಿ ಡಿಫ್ರೆಂಟ್. ಇದು ಸ್ಲೈಡ್ ಮಾತ್ರ ನನ್ನಲ್ಲ, ಇದು ಆನ್ಲೈನ್ ಸೈಡ್. ಸೊ ಟೇಕ್ ಗನಡರ್ಮಾ ಡೈಲಿ, ಹ್ಯಾವ್ ಎ ಗುಡ್ ಈಟಿಂಗ್ ಹ್ಯಾಬಿಟ್. ಅದು ಮಾತ್ರ ಎಷ್ಟೋ ಜನ ನಾವು ನೋಡ್ತೀವಿ, ಗನಡರ್ಮಾ ಈಟಿಂಗ್ ಹ್ಯಾಬಿಟ್ ನ ಚೇಂಜ್ ಮಾಡಿ, ಗುಡ್ ಈಟಿಂಗ್ ಹ್ಯಾಬಿಟ್ ಆಲ್ಸೋ. ನಾನು ಆಲ್ರೆಡಿ ಹೇಳಿದೆ, ಬೆಳಿಗ್ಗೆ ಸಫಿಶಿಯಂಟ್ ಫುಡ್ ತಗೊಳ್ಳಿ, ಮೀಡಿಯಂ ಮತ್ತೆ ಕಮ್ಮಿ ತಗೊಳ್ಳಿ. ಆದಷ್ಟು ನೀವು ಸೊಪ್ಪು, ತರಕಾರಿ, ಹಣ್ಣು, ಹಂಪಲುಗಳನ್ನು ಮಾಡಿ, ಎಕ್ಸರ್ಸೈಸ್ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, 3 ಲೀಟರ್ ನೀರು ಕುಡಿ, ಅವಾಯ್ಡ್ ಸ್ಟ್ರೆಸ್ ಅಂಡ್ ವರಿ. ಆದಷ್ಟು ನೋಡಿ, ನಾವು ಬಂದಿದ್ದೀವಿ ಆಲ್ರೆಡಿ. ವರಿ ಬಗ್ಗೆ ವರಿ ಮಾಡಬೇಡಿ, ನೀವು ಪ್ರಾಬ್ಲಮ್ ಬಗ್ಗೆ ಥಿಂಕ್ ಮಾಡಿ, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ, ವರೀಸ್ ಕಮ್ಮಿ ಆಗ್ತಾ ಹೋಗ್ತದೆ. ಯು ಕ್ಯಾನ್ ಎಂಜಾಯ್ ದ ಹೆಲ್ತ್ ಅಂಡ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಇನ್ DXN. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಸೊ ಭೂಮಿಕಾ, ಇವತ್ತು ನಿಮ್ದು ಫಸ್ಟ್ ಟೈಮ್ ಆಗಿದ್ದರಿಂದ ಝೂಮ್ ನಿಮ್ಗೆ 1 or 2 days ಫ್ರೀ ಕೊಡ್ತದೆ. ಸೊ ಅದಕ್ಕೋಸ್ಕರ ಇವತ್ತು ಕಟ್ ಆಫ್ ಆಗದೆ ಇರಬಹುದು, ಗೊತ್ತಿಲ್ಲ ನನಗೆ. ಸೊ ಚಾನ್ಸ್ ಕೊಟ್ಟಿರ್ಬೋದು, ನೋಡುವ. ಓಕೆ, ಲೆಟ್ ಅಸ್ ಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಏನಾದ್ರು ಕ್ವಶನ್ಸ್ ಕೇಳೋದಿದ್ರೆ, ಯಾರಾದ್ರೂ ಕ್ವಶನ್ ಕೇಳೋದಿದ್ರೆ ಅವರಿಗೆ ನೀವು ಜಸ್ಟ್ ಚಾನ್ಸ್ ಕೊಡಿ, ಅವರಿಗೆ ವಿ ವಿಲ್ ಡಿಸ್ಕಸ್. ಯಾರಾದ್ರೂ ಕ್ವಶನ್ಸ್ ಕೇಳೋದಿದ್ರೆ. ಸರ್ ಅನಿಲ್ ಕುಮಾರ್ ಸರ್ ಕೇಳ್ತಿದ್ದಾರೆ. ಓಪನ್ ಮಾಡಿ. ಓಕೆ, ಕೇಳಿಸ ಉಂಟಾ ಸರ್? ಹೇಳಿ. ಸರ್, ಇವತ್ತು ಬಹಳ ಚೆನ್ನಾಗಿ ಸರ್. ಆಕ್ಚುಲಿ ಇದು ಹೊಸ ಟೈಪ್ ಪ್ರೆಸೆಂಟೇಷನ್ ನೋಡಿದ್ ನಾವು, ಆನ್ಲೈನ್ ಪ್ರೆಸೆಂಟೇಷನ್. ಅದು ಮೋಸ್ಟ್ಲಿ ಇದು ನಿಮ್ದು ಕಾರ್ಪೊರೇಟ್ ಪ್ರೆಸೆಂಟೇಷನ್ ಇರುತ್ತೆ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಕೆಲವು ಪಾಯಿಂಟ್ಗಳು ನಾನು ನೋಡ್ತಾ ಇದ್ದೆ. ದಿಸ್ ರಿಯಲಿ ಇಂಟರ್ನ್ಯಾಷನಲ್ ಪ್ರೆಸೆಂಟೇಷನ್ ಸರ್. ಯಾಕಂದ್ರೆ ನಮ್ಗೆ ಈ ತರದ್ ನಮ್ಗೆ ಸಿಗಲ್ಲ ಎಲ್ಲೂ. ನಮ್ಗೆ ಈ ತರದ್ದು ನಿಮ್ಮ ಹೇಳ್ಬೋದು, ನಿಮ್ಮ ಕೃಪೆಯಿಂದ ನಮ್ಗೆ ಈ ತರದೆಲ್ಲ ನಾವು ಬಹಳ ಸಿಗ್ತಾ ಇದೆ ನಮ್ಗೆ. ರಿಯಲಿ ಬಹಳ ಚೆನ್ನಾಗಿದೆ ಪ್ರೆಸೆಂಟೇಷನ್. ಇವತ್ತು ಹೊಸ ಟೈಪ್ ನಾವು ಮಾಮೂಲಿ ತರ ನೋಡ್ತಾ ಇದ್ವಿ, ಸ್ಟೋರ್ಡ್ ಪ್ರೆಸೆಂಟೇಷನ್ ನೋಡ್ತಾ ಇದ್ವಿ. ಇದು ನೀವು ಒಂದು ಹೊಸ ಪ್ರೆಸೆಂಟೇಷನ್ ಇದೆ. ಆಮೇಲೆ ಇದ್ರಲ್ಲಿ ಕೆಲವೆಲ್ಲ ಪಾಯಿಂಟ್ಸ್ಗಳು ಬಹಳ ಚೆನ್ನಾಗಿದೆ ಸರ್. ಆಕ್ಚುಲಿ ಹೆಲ್ತ್ ಇದು, ಆಮೇಲೆ ನನಗೆ ಇನ್ನೂ ಗೊತ್ತಿರಲಿಲ್ಲ ಅದು ಬ್ಲಡ್ pH ಅಂತ ಬಹಳ ಚೆನ್ನಾಗಿ ಅದ್ರ ಬಗ್ಗೆ ಸ್ವಲ್ಪ ಓದ್ತಾ ಇದ್ದೇನೆ, ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಬಹಳ ಚೆನ್ನಾಗಿ ಗೊತ್ತಾಯ್ತು ಸರ್. ಇದು ರಿಯಲಿ ಸೈಟ್ ಇದೆ ನೋಡಿ, ganoderma-coffee ಅಂತ ಹಾಕಿ ನಿಮ್ಗೆ ಸೈಟ್ ಇದೆ. ಅದರಲ್ಲಿ ನೀವು ಓಪನ್ ಆದ್ರೆ ನಿಮ್ಗೆ ಇದು ಪ್ರೆಸೆಂಟೇಷನ್ ನಿಮ್ಗೆ ಸಿಗ್ತದೆ. ಆನ್ಲೈನ್ ಅಲ್ಲಿ ಇದೆ ಪ್ರೆಸೆಂಟೇಷನ್. ಆಕ್ಚುಲಿ ದಿಸ್ ಇಸ್ ಮಲೇಷಿಯನ್ ಪ್ರೆಸೆಂಟೇಷನ್ ಇದು. ಸೊ ಅದನ್ನ ನಾನು ಜಸ್ಟ್, ಕೆಲವರು ತುಂಬಾ ಜನ ಆ ಕಾಯಿಲೆಗೆ ಆಗ್ತದ, ಈ ಕಾಯಿಲೆಗೆ ಆಗ್ತದ ಅಂತ ಯಾವಾಗ್ಲೂ ಕೇಳ್ತಾ ಇರ್ತಾರೆ. ಅವರಿಗೆ ಇದು ತುಂಬಾ ಅನುಕೂಲ ಆಗ್ತದೆ. ಸೊ ಹಾಗಾಗಿ ನಾವು ನಾಳೆಯಿಂದ ರೆಗ್ಯುಲರ್ ಪ್ರೆಸೆಂಟೇಷನ್ ಬರೋಣ. ರೆಗ್ಯುಲರ್ ಪ್ರಾಡಕ್ಟ್ ಪ್ರೆಸೆಂಟೇಷನ್ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಈಗ 2-3 ದಿವಸ ಪ್ರೆಸೆಂಟೇಷನ್ ಇರ್ತದೆ. ಯಾರೆಲ್ಲ ತುಂಬಾ ಜನ ಹೊಸಬ್ರು ಜಾಯ್ನ್ ಆಗಿದ್ದಾರೆ, ಅವರಿಗೋಸ್ಕರ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಇನ್ನು 2 ದಿವಸ ಕೊಡ್ಲಿಕ್ಕಿದ್ದೀವಿ. ಸೊ ಪ್ರತಿಯೊಬ್ಬರನ್ನು ನಾಳೆಯಿಂದ ಜಾಯ್ನ್ ಮಾಡಿ. ಥ್ಯಾಂಕ್ ಯು ಅನಿಲ್. ಥ್ಯಾಂಕ್ ಯು. ಓಕೆ ಓಕೆ. ಎನಿಬಡಿ ಯಾವ್ದಾದ್ರ ಬಗ್ಗೆ ನಿಮ್ಗೆ ಕಾಂಪ್ಲಿಕೇಶನ್ ಬಗ್ಗೆ ಕೇಳೋದಿದ್ರೆ ಕೇಳಬಹುದು. ಅದರ್ವೈಸ್ ವಿ ವಿಲ್ ವೈಂಡ್ ಅಪ್ ಮಾಡೋಣ. ಯಾರಾದ್ರೂ ಕೇಳಲಿಕ್ಕಿದ್ರೆ ಕೇಳಿ. ಸರ್ ಅಶೋಕ್ ಸರ್ ಕೇಳ್ತಿದ್ದಾರೆ. ಓಕೆ, ಅಶೋಕ್ ಅವರೇ ಓಪನ್ ಮಾಡಿ. ಅಶೋಕ್ ಅವರಿಗೆ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವು ಬರೋದು ಲೇಟ್ ಆಯ್ತು ಕಾಣ್ತದೆ. ನಾನು ಸಾರಿ ಸರ್. ಹೌದು ಸರ್,
ಡಬಲ್ ಡೈಮಂಡ್ ಅಶೋಕ್ ಅವರಿಗೆ ಎಲ್ಲರೂ ವಿಶ್ ಮಾಡಿ ಜೋರಾಗಿ ಕ್ಲಾಪ್ಸ್ ಕೊಡಿ. ಯಾಕಂದ್ರೆ ಫಸ್ಟ್ ಟೈಮ್ ಅವರು ಡಬಲ್ ಡೈಮಂಡ್ ಆಗಿದ್ದಾರೆ DXN ಅಲ್ಲಿ. ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಆಲ್ ದ ಬೆಸ್ಟ್ ಅಶೋಕ್. ನಿಮ್ಮ ಫ್ಯೂಚರ್ ಎಲ್ಲ ಇನ್ನೂ ಬ್ರೈಟ್ ಆಗ್ಲಿ ಅಂತ ನಾನು ಹೇಳ್ತೀನಿ. ರಿಯಲಿ ಗ್ರೇಟ್, ಯು ಕ್ಯಾನ್ ಡೂ ವಂಡರ್ಸ್. ನೀವು ಡಬಲ್ ಡೈಮಂಡ್, ಟ್ರಿಪಲ್ ಡೈಮಂಡ್, ನೀವು ಗೋಲ್ಡ್ ಡೈಮಂಡ್, ನೀವು ಕ್ರೌನ್ ಅಂಬಾಸಿಡರ್ ಆಗ್ತೀರಿ. ಆಲ್ ದ ಬೆಸ್ಟ್. ಓಕೆ, ಹೇಳಿ. ಏನಿದ್ರು ನಿಮ್ಮ ಸಪೋರ್ಟ್ ಸರ್, ನಿಮ್ಮ ಒಂದು ಗೈಡ್ ಲೈನ್ಸ್ ನಿಂದ ನಿಜವಾಗಿ ಹೇಳ್ಬೇಕಾದ್ರೆ ನಾನು ಝೂಮ್ ಮೀಟಿಂಗ್ ಕೇಳಿದ್ನಂತ ಇದೊಂದು ಡೈಮಂಡ್ ನನ್ಗೆ ಪ್ರಮೋಷನ್ ಆದದ್ದು ಅದ್ರಲ್ಲಿ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಡಬಲ್. ಓಕೆ, ಯಾಕಂದ್ರೆ ನೀವು ಆಗ್ತೀರಿ ಅಂತ ಆಗಿಂದಾಗಿ ನಾನು ಆಗಿದೆ ನವೀನ, ಅದು ನನ್ನಿಂದ ಆಗಿಲ್ಲ ಅಂತ ಹೇಳ್ಬೋದು. ಇಲ್ಲ, ಪ್ರತಿಯೊಬ್ರು ನಿಮ್ಮ ಸಪೋರ್ಟ್, ನಿಮ್ಮ ವರ್ಕ್, ಹಾರ್ಡ್ ವರ್ಕ್, ಇಟ್ಸ್ ಆಲ್ ಕೌಂಟ್. ಡೆಫಿನೆಟ್ಲಿ ನೀವು ಯಾರೆಲ್ಲ ನಾವು ಕಮಿಟ್ಮೆಂಟ್ ನೋಡಿ, ಈಗ 69 ಜನ ಇದ್ದಾರೆ. ಡೆಫಿನೆಟ್ಲಿ ಪ್ರತಿಯೊಬ್ರು ಡಬಲ್ ಡೈಮಂಡ್ ಆಗ್ಬೋದು, ಪ್ರತಿಯೊಬ್ಬರು ಕ್ರೌನ್ ಆಗ್ಬೋದು. ನೀವು ಮೀಟಿಂಗ್ ಅಟೆಂಡ್ ಮಾಡಿ, ನಾಲೆಡ್ಜ್ ಅನ್ನ ತಗೊಳ್ಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ, ಹೋಮ್ ಮೀಟಿಂಗ್ ಮಾಡ್ತಾ ಹೋಗಿ. ಕೆಲವರಿಗೆ ಬೇಗ ರಿಸಲ್ಟ್ ಬರ್ಬೋದು, ಕೆಲವರಿಗೆ ಲೇಟ್ ಬರ್ಬೋದು. ಪಕ್ಕಾ ರಿಸಲ್ಟ್ ಅಂತೂ ಬರೋದು ಗ್ಯಾರಂಟಿ ಇದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆದಾಗಿತ್ತು ಸರ್, ಇವತ್ತಿನ ಅದೇ ಲೇಟ್ ಆಯ್ತು, ಒಳ್ಳೆದಾಯ್ತು, ಪ್ರೆಸೆಂಟೇಷನ್ ಸೂಪರ್ ಆಗಿತ್ತು ಸರ್, ಖುಷಿ ಆಯ್ತು ತುಂಬಾ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮೆಲ್ಲ ಸಪೋರ್ಟ್ ಆಗೋ ಲೀಡರ್ಶಿಪ್ ಫೌಂಡೇಶನ್ ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಎಲ್ಲರ ಸಪೋರ್ಟ್ ಇಂದ ನಾನು ಡಬಲ್ ಡೈಮಂಡ್ ಆಗಿದೆ, ನನ್ನ ಒಬ್ಬನಿಂದ ಅಲ್ಲ. ಯಾವಾಗ ನೀವು ಟ್ರಿಬಲ್ ಡೈಮಂಡ್ ಆಗ್ತೀರಿ? ನಾನೀಗ ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ ಫೆಬ್ರವರಿ 21 ಗೆ ಆಗ್ತೇನೆ ಸರ್, ಬರ್ದಿಟ್ಟಿದ್ದೇನೆ. ಓಕೆ, ನೋಡಿ ಕೇಳಿಸ್ಕೊಳ್ಳಿ. ಟ್ರಿಬಲ್ ಡೈಮಂಡ್ ಜೂನ್ ಅಲ್ಲಿ ಆಗ್ತೇನೆ ಸರ್, ಜೂನ್ ಎಂಡಿಗೆ ಟ್ರಿಬಲ್ ಡೈಮಂಡ್ ಸರ್. ನೋಡಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ಅವ್ರು ಹೇಳ್ತಾ ಇದ್ದಾರೆ. ರಿಯಲಿ ಗ್ರೇಟ್. ಜೂನ್ ಅಲ್ಲಿ ಟ್ರಿಬಲ್ ಡೈಮಂಡ್ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ರು ನಾನು ಹೇಳಿದಲ್ಲ, ವಾಟ್ ಯು ಥಿಂಕ್ ವಾಟ್ ಯು ಆರ್. ನೀವೇನು ಯೋಚನೆ ಮಾಡ್ತೀರಿ ಅದು ಯೋಜನೆಗಳಾಗ್ತದೆ. ಆಟೋಮೆಟಿಕ್ ನೀವು ಒಂದ್ ದಿವಸ ನೀವು ಅಲ್ಲಿಗೆ ರೀಚ್ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್ ಅಶೋಕ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ಸ್ ಸರ್. ಓಕೆ, ಶಿವರಾಮ್ ಕುರ್ಸೆ ಅವರಿಗೆ ಓಪನ್ ಮಾಡಿ. ಭೂಮಿಕಾ. ಹಾ ಸರ್. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕುರ್ಸೆ ಅವರೇ, ಹೇಳಿ. ಹಲೋ, ಹೇಳಿ ಮಾತಾಡಿ. ನನಗೆ ಅಶೋಕ್ ಶೇರ್ಗಾರ್ ಸ್ವಲ್ಪ ಅನ್ಮ್ಯೂಟ್ ಮಾಡ್ಬೇಕಿತ್ತು ಅವರು. ಆಗ್ಬಹುದಾ? ಅಶೋಕ್ ಶೇರ್ ನೀವು ಮಾತಾಡಿ, ಅವ್ರಿಗೆ ಕೇಳಿಸ್ತದೆ. ಹೌದಾ? ಅಲ್ಲ, ನಾನು ಅಶೋಕ್ ಶೇರ್ಗಾರ್ ಬಗ್ಗೆ ಹೇಳೋದಿದ್ರೆ, ಅವರು ಈ ಒಂದು ಲೆವೆಲ್ ಬರ್ಲಿಕ್ಕೆ ಅವ್ರು ಹೇಳ್ದಾಗೆ ಜನರ ಸಪೋರ್ಟು, ಎಲ್ಲರದು ಸಪೋರ್ಟು, ಮತ್ತೆ ಯಾವಾಗ್ಲೂ ಅವ್ರು ಬಹಳ ಹಾರ್ಡ್ ವರ್ಕರ್. ನಾನು ಯಾವಾಗ್ಲೂ ಉಡುಪಿ ಬಂದಾಗ ನೋಡಿದ್ರೆ ಅವ್ರು ಯಾವಾಗ್ಲೂ ಓಡ್ತಾನೆ ಇರ್ತಿದ್ರು. ಅದು ತುಂಬಾ ಹಾರ್ಡ್ ವರ್ಕ್ ಮಾಡಿ ಅವ್ರು ಈ ಲೆವೆಲ್ಗೆ ಬಂದಿದ್ದಾರೆ. ಮತ್ತೊಂದೇನು ಕೇಳಿದ್ರೆ, ನಿಮ್ದು ಒಂದು ಅವರಿಗೆ ಆಶೀರ್ವಾದ ಉಂಟು ಅಂತ ಹೇಳ್ಬಹುದು. ಈಗ ರಾಮನಿಗೆ ಹನುಮಂತ ಇದ್ದಂಗೆ ಎಲ್ಲೋದ್ರು ನಿಮ್ ಸಂಗಡ ಇದ್ದಾರೆ ಅವರು. ಟ್ರೈನಿಂಗ್ ತಗೊಳ್ಳಿಕ್ಕಾಗ್ಲಿ, ಮೀಟಿಂಗಿಗಾಗ್ಲಿ ಡೌಟೇ ಇಲ್ಲ. ಕೆಲಸ ಮಾಡಿದ್ರೆ ನಾವೆಲ್ಲ ಇದ್ದೇವೆ, ನಾವೆಲ್ಲ ಹನುಮಂತ ಅಂತ ಹೇಳ್ಬೋದು. ಅಂದ್ರೆ ಅಷ್ಟು ಸಪೋರ್ಟ್ ಮಾಡಿ ನೀವೆಲ್ಲ ನಮ್ಗೆ ಮುಂದೆ ತರ್ತಾ ಇರ್ತೀರಾ. ಅದಕ್ಕಾಗಿ ನಮ್ದೆಲ್ಲ ಮುಂದೆ ಮತ್ತು ಉನ್ನತ ಮಟ್ಟದಲ್ಲಿ ಹೋಗ್ಬೇಕು. ನಿಮ್ದೆಲ್ಲ ಸಪೋರ್ಟ್ ಬೇಕು. ಇದೇ ತರ ಒಳ್ಳೇದಾಗಿ ಮೀಟಿಂಗ್ ನಡೆಸ್ಕೊಂಡು ಚಲೋ ಆಗ್ಬೇಕು ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕುರ್ಸೆ ಅವರೇ, ನಿಮ್ಮ ಆಶೀರ್ವಾದ. ಡೆಫಿನೆಟ್ಲಿ ನಿಮ್ಗೂ ನಮ್ಮ ಸಪೋರ್ಟ್ ಇದೆ. ಪ್ರತಿಯೊಬ್ರು ಯಾರೆಲ್ಲ ಕೂತಿದ್ದಾರೆ 100% ಯಾರಿಗೂ ಭೇದ ಭಾವ ನಮ್ದಿಲ್ಲ. ಪ್ರತಿಯೊಬ್ರು ನಮ್ಮ ಫೋನ್ ಓಪನ್ ಇರ್ತದೆ, ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು, ಏನು ತೊಂದರೆ ಇಲ್ಲದೆ. ಇನ್ ಕೇಸ್ ಡ್ರೈವಿಂಗ್ ಇದ್ರೆ ನೆಕ್ಸ್ಟ್ ನಾನೇ ಕಾಲ್ ಮಾಡ್ತೀನಿ ನಿಮ್ಗೆ. ಡೋಂಟ್ ವರಿ, ಬಿ ಹ್ಯಾಪಿ. ಪ್ರತಿಯೊಬ್ರು ನೀವು ಡಬಲ್ ಟ್ರಿಪಲ್ ಗೋಲ್ಡ್ ಡೈಮಂಡ್ ಆಗ್ಬೋದು. ಓಕೆ, ಮಂಜು ಅವರೇ ಓಪನ್ ಮಾಡಿ. ಭೂಮಿಕಾ, ಥ್ಯಾಂಕ್ ಯು ಕುರ್ಸೆ ಅವರೇ. ಮಂಜು ಅವರಿಗೆ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಂಜು ಅವರೇ, ಹೇಗಿದ್ದೀರಿ? ಗುಡ್ ಮಾರ್ನಿಗ್. ರೀಸೆಂಟ್ಲಿ ಈಗ 2 days ಬ್ಯಾಕ್ ಸ್ಟಾರ್ ರೂಬಿ ಕಂಪ್ಲೀಟ್ ಮಾಡಿದೆ ಸರ್. ಓ, ಕಂಗ್ರಾಚುಲೇಷನ್ ಮಂಜು ಅವರೇ. ರಿಯಲಿ ಗ್ರೇಟ್ ಅಚೀವ್ಮೆಂಟ್ಸ್. ಸ್ಟಾರ್ ರೂಬಿ ನೋಡಿ, ತುಂಬಾ ಜನರಿಗೆ ಇದ್ರ ಸೀಕ್ರೆಟ್ ಗೊತ್ತಿಲ್ಲ. ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ. DXN ಅಲ್ಲಿ ನೀವು ಜಾಯಿನ್ ಆದಾಗ ನೀವು ಹಾರ್ಡ್ ವರ್ಕ್ ಮಾಡ್ತೀರಿ. ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೊಂದು 3, 4, 5 ಜನ ಜಾಯಿನ್ ಮಾಡಿಬಿಡಿ. ಅದರಲ್ಲಿ 3 ಜನ ಸೆಲೆಕ್ಟ್ ಮಾಡಿ, ಅವರಿಗೆ ಹೆಲ್ಪ್ ಮಾಡಿ, ನೀವು ಆಟೋಮೆಟಿಕ್ ಸ್ಟಾರ್ ರೂಬಿ ಆಗ್ಬೋದು. ಇಲ್ಲ ಸರ್, ನಮಗೂ ಒಳ್ಳೆ ಕೋಆಪರೇಟ್ ಫ್ರೆಂಡ್ ಸಿಕ್ಕಿಯಾರ ಸರ್, ಅಬ್ದುಲ್ ನಜೀರ್ ಅಂತ. ಅವರು ಈಗ ಸ್ಟಾರ್ ಆಗಿದ್ದಾರೆ ಸರ್ ಮೊನ್ನೆ. ಓಕೆ, ವೆರಿ ಗುಡ್. ಅಬ್ದುಲ್ ನಜೀರಾ? ಹಾ ಸರ್, ನಂದು ಫ್ರೆಂಡ್ ಲೈನ್ ಸರ್. ಓಕೆ, ಅಬ್ದುಲ್ ನಜೀರ್ ಅವರೇ ಬಂದಿದ್ದೀರಿ, ನೀವು ಕುತ್ಕೊಂಡಿದ್ದೀರಿ. ರಿಯಲಿ ವಂಡರ್ಫುಲ್. ನಿಮ್ಗೆ ಒಳ್ಳೇದಾಗ್ಲಿ. ನೀವು ಆದಷ್ಟು ಬೇಗ ಸ್ಟಾರ್ ರೂಬಿ ನೀವು ಆಗ್ತಾರೆ. ಯಾಕಂದ್ರೆ ಸಪೋರ್ಟ್ ಮಂಜು ಅವರು ಇದ್ದಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಜೊತೆಗೆ ಸೇರಿ ಟೀಮ್ ವರ್ಕ್, ನಿಮ್ದು ವೆರಿ ಸ್ಟ್ರಾಂಗ್ ಟೀಮ್ ಇದೆ ಶಿವಮೊಗ್ಗದಲ್ಲಿ. ಸೊ ನೀವೆಲ್ಲ ಟೀಮ್ ಅಲ್ಲಿ ವರ್ಕ್ ಮಾಡಿ ಡೆಫಿನೆಟ್ಲಿ ನೀವು ಸ್ಟಾರ್ ಡೈಮಂಡ್ ಆಗ್ತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು. ಓಕೆ, ಅವರ ಫೋಟೋ ಎಲ್ಲ ಕಳ್ಸ್ಕೊಡಿ, ನಿಮ್ದು ಫೋಟೋ ಕಳ್ಸ್ಕೊಡಿ. ಓಕೆ, ಇನ್ ಎನಿಬಡಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಬಹುದು. ಓಕೆ,
ಓಪನ್ ಮಾಡಿ. ಅಹಮದ್ ಸರ್ ಮತ್ತು ಜಸಿಂತಾ ಮ್ಯಾಮ್ ಮೆಸೇಜ್ ಮಾಡಿದ್ದಾರೆ ಸರ್. ಸೊ ಥ್ಯಾಂಕ್ ಯು. Okay. Thank you very much all the messages. Okay. ಸೊ ಏನಾದ್ರೂ ನಿಮ್ಗೆ ಕಾಂಪ್ಲಿಕೇಶನ್ಸ್ ಇದ್ರೆ, ಏನಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಏನಾದ್ರು ತೊಂದರೆ ಇದ್ರೆ ನೀವು ನಿಮ್ಮ ಸ್ಪಾನ್ಸರ್ ಜೊತೆಗೆ ಡಿಸ್ಕಸ್ ಮಾಡಿ. ಆದ್ರೆ ಅವ್ರು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಲೈನ್ ಇರ್ತಾರೆ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ. ಯಾರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಸೊ ನಿಮ್ಗೆ ನಿಮ್ ಜೊತೆಗೆ ನಾವಿದ್ದೀವಿ ಆಲ್ವೇಸ್. ತುಂಬಾ ಚೆನ್ನಾಗಿ ಮಾಡಿ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನಿಮ್ಗೆ ಸಿಗ್ತದೆ DXN ಅಲ್ಲಿ. ಪ್ರತಿಯೊಬ್ರು ಸಕ್ಸಸ್ ಆಗ್ಬಹುದು. ಸೊ ಆದಷ್ಟು ನಾವು ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ರೆಕಗ್ನಿಷನ್ ನೈಟ್ ಮಾಡ್ತಾ ಇದೀವಿ. ಸೊ ಆದಷ್ಟು ನಿಮ್ಮ ಯಾರೆಲ್ಲ ಸ್ಟಾರ್, ರೂಬಿ, ಡೈಮಂಡ್ ಆಗಿದ್ರಿ ನಿಮ್ ಫೋಟೋವನ್ನ ಕಳಿಸ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಭೂಮಿಕಾ. ವಿ ವಿಲ್ ವೈಂಡ್ ಅಪ್. ಓಕೆ, ಥ್ಯಾಂಕ್ ಯು. ಓಕೆ, ಹೇಳಿ. ಇವತ್ತಿನ ಸೆಕ್ಷನ್ ಬಹಳ ಚೆನ್ನಾಗಿತ್ತು. ಸೊ ಇವತ್ತಿನ ಸೆಕ್ಷನ್ ತುಂಬಾ ಚೆನ್ನಾಗಿತ್ತು. ಇದೇ ID ಮತ್ತೆ ಪಾಸ್ವರ್ಡ್ ಇಂದ ನಾಳೆನು ಲಾಗಿನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಸೊ ಭೂಮಿಕಾ ಈಗ ಅವರು ಸ್ಟಾರ್ಟಿಂಗ್ ಅಲ್ಲಿ ಕಲಿತಾ ಇದ್ದಾರೆ. ಯಾರು ಅವರಿಗೆ ಡಿಸ್ಟರ್ಬೆನ್ಸ್ ಮಾಡಬಹುದು. ಯಾರು ಆಗ ವೈಟ್ ಬೋರ್ಡ್ ಓಪನ್ ಮಾಡಿದ್ದಾರೆ. ವೈಟ್ ಬೋರ್ಡ್ ಓಪನ್ ಮಾಡ್ಬಿಟ್ಟು ಸ್ಕ್ರಾಚಸ್ ಮಾಡಿದ್ದಾರೆ. ಸೊ ಇದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ಒಂದು ನೀವು ಗೊತ್ತಿದ್ದು ಮಾಡಿದ್ರೆ ನಿಮ್ಗೆ ಅದು ಪನಿಷ್ಮೆಂಟ್ ಇದೆ. ನಿಮ್ಗೆ ಗೊತ್ತಿಲ್ಲ ಮಾಡಿಲ್ಲ ನಿಮ್ಗೆ ಏನು ಪನಿಷ್ಮೆಂಟ್ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಯಾರು ಗೊತ್ತಿದ್ದು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಯಾರನ್ನು ಕೆಳಗೆ ಡೌನ್ ಮಾಡ್ಲಿಕ್ಕೆ ನೋಡ್ಬೇಡಿ. ಯು ಹ್ಯಾವ್ ಟು ಸಪೋರ್ಟ್ ದೆಮ್. ಸೊ ಈಗ ಅವಳು ನೋಡಿ, ಜಸ್ಟ್ 18 years, ಬೆಳಿಗ್ಗೆ 6:00 ಎದ್ದು ಬಿಟ್ಟು ಓಪನ್ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಎಷ್ಟು ಜನ ಮಕ್ಕಳು 8 ಗಂಟೆ 9 ಗಂಟೆವರೆಗೆ. ರಿಯಲಿ ಗ್ರೇಟ್. ಹ್ಯಾಟ್ಸ್ ಅಪ್. ಅವಳು ಬೆಳಿಗ್ಗೆ ಬಂದು ನಮ್ಗೆ ಓಪನ್ ಮಾಡಿ ಕೊಡ್ತಾಳೆ. ಅವಳಿಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ರಿಯಲಿ ಗ್ರೇಟ್. ಹ್ಯಾಟ್ಸ್ ಅಪ್. ಡೋಂಟ್ ವರಿ ಭೂಮಿಕಾ, ವಿ ಆರ್ ವಿತ್ ಯು. ನಾವು ನಿಮ್ ಜೊತೆಗೆ ಇದ್ದೀವಿ. ಏನು ಮಿಸ್ಟೇಕ್ ಮಾಡಿದ್ರು ಅದನ್ನ ಕರೆಕ್ಟ್ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ. ನಿಮ್ ಜೊತೆಗೆ ನಾವಿದ್ದೀವಿ. ಡೋಂಟ್ ವರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ, ವಿ ವಿಲ್ ವೈಂಡ್ ಅಪ್. ಕ್ಲೋಸ್ ಮಾಡೋಣ. ಹಾ, ಓಕೆ ಸರ್. ಓಕೆ. ನೀವು ಕ್ಲೋಸ್ ಮಾಡಿ, ಎಂಡ್ ಮಾಡಿ, ಮೀಟಿಂಗ್ ಎಂಡ್ ಮಾಡಿ.